ಸ್ವಸ್ಥತೆ ಬಿಡುಗಡೆ ಅನ್ನೋದು ನಿಮಗೆ ಆ ಕ್ಷಣದಲ್ಲಿ ದೇವರು ಮಾಡುವಂಥದ್ದು. விடுதலை சுகம் என்பது தேவன் அந்த நிமிஷத்தில் உங்களுக்கு செய்வது. ಆದ್ರೆ ನೀವು ಪ್ರತಿದಿನ ನಡಿಬೇಕಾದ್ರೆ, ஆனால் ஒவ்வொரு நாளும் ಪ್ರತಿದಿನ ಸ್ವಸ್ಥತೆಯಲ್ಲಿ ಇರಬೇಕಾದ್ರೆ, ஒவ்வொரு நாளும் சுகத்தோட ಪ್ರತಿದಿನ ಆರೋಗ್ಯದಲ್ಲಿ ಇರಬೇಕಾದ್ರೆ, ஒவ்வொரு நாளும் ஆரோக்கியம், ಪ್ರತಿದಿನ ಸಕ್ಸಸ್ ಅಲ್ಲಿ ಇರಬೇಕಾದ್ರೆ, ஒவ்வொரு நாளும் வெற்றியில ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಇಂಪಾರ್ಟೆಂಟ್ ಆಗಿದೆ. தேவனுடைய வார்த்தை வாழ்க்கையில மிகவும் முக்கியமானது. ಅದಕ್ಕೆ ಹಗಲಿರುಳು ಅದನ್ನು ಧ್ಯಾನಿಸುವವನು ಆತನು ಎಷ್ಟೋ ಧನ್ಯನು ಎಂಬುದಾಗಿ ಬರೆಯಲ್ಪಟ್ಟಿದೆ. அதனால்தான் இரவும் பகலும் வேதத்தில் தியானமா இருக்கிற மனுஷன் பாக்கியவான் என்று சொல்லப்பட்டது. ಇನ್ನೊಬ್ಬ ಭಕ್ತನು ಈ ರೀತಿ ಆಡಿದ್ದಾನೆ, இன்னொரு பக்தன் இப்படியாக பாடியிருக்கார், ನಿನ್ನ ವಾಕ್ಯವು ನನಗೆ ಆಹಾರವು. உம்முடைய வார்த்தை எனக்கு ಆಹಾರമായി, ನಿನ್ನ ವಾಕ್ಯವು ನನಗೆ ಆಹಾರವು, உம்முடைய வார்த்தை எனக்கு ஆகாரமாக. ನಿನ್ನ ವಾಕ್ಯವನ್ನು ಹಗಲು ಇರುಳು ನಾನು ಧ್ಯಾನಿಸ್ತೇನೆ ದೇವರು. உம்முடைய வார்த்தை இரவும் பகலும் தியானிக்கிறேன். ಆ ವಾಕ್ಯದಲ್ಲಿ ನಾನು ನೆಲೆಗೊಳ್ತೇನೆ. அந்த வார்த்தையில் நான் நிலைநிற்கிறேன். ನಾನು ಹೇಳ್ತೇನೆ, ನೀವು ದೇವರ ವಾಕ್ಯದಲ್ಲಿ ನೆಲೆಗೊಂಡ್ರೆ, நான் சொல்லுகிறேன், நீங்கள் தேவனுடைய வார்த்தையில் ಸುತ್ತಮುತ್ತ ಇರುವ ಅನೇಕ ಸೈತಾನನ ಬಾಣಗಳು ನಮ್ಮನ್ನು, ನಮ್ಮ ಮೈಂಡ್ ಅನ್ನು, ನಮ್ಮ ಮನಸ್ಸನ್ನು ಡಿಸ್ಟರ್ಬ್ ಮಾಡ್ತಾನೆ ಇರ್ತದೆ. உங்களை சுற்றி இருக்கிறதான பிசாசின் அம்புகள் உங்கள் மனசை நோக்கಿ ಪಾಯ್ದು ಕೊಂಡೇ இருக்கும். ಅಬ್ರಹಾಮನ ಜೀವಿತದಲ್ಲಿಯೂ ಸಹ ಅನೇಕ, ನನಗೆ ಮಕ್ಕಳಿಲ್ಲ, ನಾನು ಬಂಜೆ ಆಗಿದ್ದೀನಿ, ನನ್ನ ಲೈಫ್ ಏನು, ನನಗೆ ಜೀವನ ಏನು. ಅಬ್ರಹಾಮನಿಗೆ ಸಹ ಅನೇಕ ಜನರು ಬಂದು, ಏನಪ್ಪ ಇಷ್ಟೊಂದು ಸಂಪಾದನೆ ಮಾಡಿದೆ, ನಿನಗೆ ಮಕ್ಕಳಿಲ್ಲ, ನಿನಗೆ 9 ವರ್ಷ ಆಯಿತು, ನಿನ್ನ ಲೈಫಲ್ಲಿ ಏನಿಲ್ಲ ಅಂತೇಳಿ ಅಬ್ರಹಾಮನ ಲೈಫಲ್ಲೂ ಸಹ ಅನೇಕ ಕಾರ್ಯಗಳು ಅವನನ್ನು ಕುಗ್ತಾ ಇತ್ತು. அநேக காரியங்கள் ஆபிரகாம் வாழ்க்கையில் இப்படி தான் இருந்தது. எவ்வளோ பொருட்கள் இருந்தாலும் அவனுக்கு குழந்தை இல்லாதனால அநேக ஜனங்கள் சொன்னாங்க, உனக்கு பிள்ளை இல்லை என்று. அது குறித்து ரொம்ப பாரம் இருந்தது அவனுக்கு. ಆ ಸಮಯದಲ್ಲಿ ದೇವರು ಆತನ ಜೊತೆಗೆ ಆತನಿಗೆ ಪ್ರತ್ಯಕ್ಷನಾದರು. அப்பொழுது தேவன் அவனுக்கு தரிசனமானார். ಆಗ ದೇವರ ವಾಕ್ಯವು ಅಬ್ರಹಾಮನಿಗೆ ಬಂತು. அப்பொழுது தேவனுடைய வார்த்தை, ಅಬ್ರಹಾಮನೇ, ஆபிரகாமே, ನಾನು ನಿನಗೆ ಗುರಾಣಿಯಾಗಿದ್ದೇನೆ, நான் உனக்கு பலனா இருக்கிறேன். ಯಾಕೆ ಅಬ್ರಹಾಮನಿಗೆ ದೇವರು ಗುರಾಣಿ ಆದ್ರು? எதற்கு தேவன் அவனுக்கு கேடகமா, ಯಾಕೆ ಗುರಾಣಿ ಆದ್ರಂದ್ರೆ, எதற்கு கேடகமா, ಯಾವುದೆಲ್ಲ ಅಬ್ರಹಾಮನ ಮೇಲೆ ಬರ್ತಾ ಇತ್ತೋ எதெல்லாம் ஆபிரகாம் மேல வருதோ ಆ ಗುರಾಣಿಯು ಅವುಗಳನ್ನ ತಡಿತಾ ಇತ್ತು. அந்த கேடகம் அதை தடுக்கிறது, ಅವುಗಳನ್ನ ತಡಿತಾ ಇತ್ತು. அதை தடுக்கிறது. ಅಬ್ರಹಾಮನ ಮನಸ್ಸನ್ನ, ಮೈಂಡ್ ಅನ್ನ ಡಿಸ್ಟರ್ಬ್ ಮಾಡಕ್ ಆಗ್ತಾ ಇರಲಿಲ್ಲ. ஆபிரகாம் மனசை தொந்தரப்படுத்த முடியாதபடி ಅಬ್ರಹಾಮನಿಗೆ ವಾಗ್ದಾನ ಇತ್ತು. ஆபிரகாம் வாக்குத்தத்தம், ಆತನ ಲೋಕದಲ್ಲಿ ನಡೆದ, ஆனால் அதில் நடந்த ದೇವರ ಚಿತ್ತ ಇಲ್ಲ, தேவனுடைய சித்தம் இல்ல. ಎರಡನೇ ಮದುವೆ ಆದ, இரண்டாவது மனைவி, ದೇವರ ಚಿತ್ತ ಇಲ್ಲ, தேவனுடைய சித்தம். ಬೇರೆ ರೀತಿಯಾದ ಮಕ್ಕಳು ಜನರೇಟ್ ಆಯ್ತು. வேற விதமாக மக்கள் ಅನೇಕ ಮತ್ತೆ ಸಮಸ್ಯೆಯಲ್ಲಿ ಬಿದ್ದ, மறுபடியும் பிரச்சனை, ಏನ್ ಮಾಡ್ಬೇಕು ಗೊತ್ತಿಲ್ಲ, என்ன செய்யணும் தெரியல. ಆದಿಕಾಂಡ 12 ವಚನದಲ್ಲಿ ನಾವು ನೋಡ್ತೇವೆ. ಆದಿಕಾಂಡದಲ್ಲಿ ನಾವು பார்க்கிறோம். 13, 14, 15ಗಳನ್ನ ಓದುವಾಗ 13, 14 ದೇವರ ವಾಗ್ದಾನಗಳು ಅಬ್ರಹಾಮನಿಗೆ ಮತ್ತೆ ಪ್ರಕಟವಾಯಿತು. மறுபடியும் ஆபிரகாமுக்கு தேவன் தரிசனம். ದೇವರು ಹೇಳಿದ್ರು, ಅಬ್ರಹಾಮನೇ, ஆபிரகாமே, ನಾನು ನಿನಗೆ ಗುರಾಣಿಯಾಗಿದ್ದೇನೆ. நான் உனக்கு கேடகமா இருக்கிறேன். ಯಾಕೆ ಗುರಾಣಿ? எதுக்கு? ಯಾಕೆ ಹಿಂಬಲವಾಗಿಲ್ಲ ದೇವರು? எதற்கு பின்பாக ಇಲ್ಲ? ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮೈಂಡ್ ಅಲ್ಲಿ ಸೈತಾನನು ತಂದಾಕುವ ಎಲ್ಲ ಬಾಣಗಳನ್ನ ಎದುರಿಸುವಂತದ್ದು ನಾನು ನೀನಲ್ಲ, ದೇವರ ವಾಕ್ಯ ಮಾತ್ರ. ஏனென்று சொன்னால் பிசாசு எழுகிற ஒவ்வொரு அம்புகளும் அதை தடுப்பது நம்ம கிடையாது, தேவனுடைய வார்த்தையை தடுக்க. ದೇವರ ವಾಕ್ಯ ಮಾತ್ರನೇ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಗೆಲ್ಲುವಂತೆ, ನೀವು ಸ್ಟ್ಯಾಂಡ್ ಆಗಿ ನಿಲ್ಲುವಂತೆ. ಎಷ್ಟೇ ದೊಡ್ಡ ಪ್ರಾಬ್ಲಮ್ ನಿಮ್ಮ ಕಣ್ಣು ಮುಂದೆ ಇದ್ರು ಅದು ಏನಲ್ಲ ಅಂತೇಳಿ ಕೊಡ್ಕೊಂಡು ಹೋಗುವಂತೆ ಮಾಡುವಂತದ್ದಾಗಿದೆ. தேவனுடைய வார்த்தை மட்டுமே உங்க வாழ்க்கையில ஜெயத்தையும் வெற்றியும் கொடுத்து, என்ன ஒரு பிரச்சனை வந்தாலும் அது ஒன்றுமில்லை என்று நினைக்கிற அளவுக்கு உங்களை தைரியப்படுத்தும். ಅದಕ್ಕೆ ದೇವರು ಯಾಕೆ ಸಭೆ ಕೊಟ್ಟರು? எதற்காக தேவன் சபையை, ಯಾಕೆ ಸೇವಕರನ್ನ ಇಟ್ಟರು? எதற்கு தேவன் ஊழியக்காரரை, ಯಾಕೆ ದೇವರು ವಾಕ್ಯವನ್ನು ಕೊಟ್ಟರು? எதற்கு தேவன் ಈ வசனத்தை ಲೋಕದಲ್ಲಿ ಅವುಗಳು ನಮಗೆ ಬೇಕು. இந்த உலகத்தில் அவைகள் நமக்கு. ಯಾಕೆ ನಮಗೆ ಮ್ಯಾಂಗೋ ಕೊಟ್ಟರು? எதற்கு நமக்கு? ಯಾಕೆ ನಮಗೆ ಗೋಧಿ ಕಾಳನ್ನ ಕೊಟ್ಟರು? எதற்கு நமக்கு கோதுமை கொடுத்தார்? ಯಾಕೆ ನಮಗೆ ಜೋಳ ಕೊಟ್ಟರು? எதற்கு நமக்கு சோளம்? ಯಾಕೆ ನಮಗೆ ರೈಸ್ ಕೊಟ್ಟರು? எதற்கு நமக்கு அரிசி? ಯಾಕೆ ನಮಗೆ ಬೆಳಕು ಕೊಟ್ಟರು? எதற்கு நமக்கு வெளிச்சம்? ಯಾಕೆ ನಮಗೆ ಗಾಳಿ ಕೊಟ್ಟರು? எதற்கு நமக்கு காற்று? ಯಾಕೆ ನಮಗೆ ಬೆಳಕಿನ ಶಕ್ತಿ ಕೊಟ್ಟರು? ಅಂದ್ರೆ ಆ ಈಟನ ಇಟ್ಟರು ಭೂಮಿಯಲ್ಲಿ. எதற்கு வெளிச்சத்தின், ಸೂರ್ಯ வெளிச்சத்தை ಅದು ನಮಗೆ ವಿಪತ್ತು ಕೊಡ್ತಾರ್. ಅದು ನಮಗೆ, ಅದು நமக்கு ಬೇಕು ಅಂತ, ಅದು நமக்கு வேண்டும். ಅದೇ ರೀತಿ அதே போல ದೇವರು ಈ ಲೋಕದಲ್ಲಿ தேவன் இந்த ತನ್ನ உலகத்தில் ವಾಕ್ಯವನ್ನು ಕೊಟ್ಟಿದ್ದಾನೆ. தன்னுடைய வார்த்தையை கொடுத்திருக்கார். ಬೈಬಲ್ ಈ ರೀತಿ ಬರೀತದೆ, ಬೈಬಲ್ எப்படி எழுதும்? ತನ್ನ ವಾಕ್ಯವನ್ನು ಕಳಿಸಿ, ದೂತನು ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ತನ್ನ ಜನರನ್ನ ಆತನು ಗುಣ ಮಾಡ್ತಾನಂತೆ. ஒரு தூதரை போல தன்னுடைய வார்த்தையை அனுப்பி தம்முடைய ஜனங்களை விடுதலையாக்கினார். ಪ್ರತಿದಿನ, ஒவ்வொரு நாளும் ವಾಕ್ಯ ಕೇಳಿದ್ರಿ, வசனம் கேட்டீங்க, ಆ ವಾಕ್ಯ ಇಟ್ಕೊಳ್ರಿ. அந்த வசனம், ನಾನು ಏನಾಗಿದ್ದೀನಿ? ನಾನು என்ன? ದೇವರ ವಾಕ್ಯ ಹೇಳ್ತದೆ, தேவனுடைய வார்த்தை, ನಾನು ದೇವರ ಮಗನಾಗಿದ್ದೀನಿ. நான் தேவனுடைய மகன். ಒಂದು ಸಾರಿ ದೇವರ ವಾಕ್ಯ ನಿನ್ ಮಗ ಅಂತ ಹೇಳಿದ್ರೆ ஒரு முறை தேவன் ಪ್ರತಿದಿನ ನೀನ್ ದೇವರ ಮಗನೇ. நீ ஒவ்வொரு நாளும் ದೇವರ
ಅಭಿಷೇಕ ನಿನ್ನ ಮೇಲಿದೆ. தேவனுடைய அபிஷேகம் உன் மேல் ಆ ವಾಕ್ಯ ಹೇಳ್ತದೆ அந்த வார்த்தை ಕ್ರಿಸ್ತನಿನಲ್ಲಿ ವಾಸ ಮಾಡ್ತಾ ಇದ್ದಾನೆ. கிறிஸ்து உனக்குள்ளே ಒಂದು ಸಾರಿ ಆತ ವಾಕ್ಯ ಹೇಳ್ತದೆ, ஒரு முறை ನಿನ್ನಲ್ಲಿ ಆತನು ವಾಸ ಮಾಡ್ತಾ ಇದ್ರೆ உனக்குள்ளே வாசம் ನೀನು ಕ್ರಿಸ್ತನದ್ದೇ. ಕ್ರಿಸ್ತನನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ, ಕ್ರಿಸ್ತನನ್ನಲ್ಲಿ ವಾಸ ಮಾಡ್ತಾನೆ. ಯಾವ ಕೇಡು ನನಗೆ ಸಂಭವಿಸಲ್ಲ, ಯಾವ ಉಪದ್ರವ ನನ್ನಲ್ಲಿ ಬರಲ್ಲ. ಕ್ರಿಸ್ತನಲ್ಲಿ ಈ ರೀತಿ ಆ ವಾಕ್ಯವನ್ನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಕು ನಾವು. நீங்க சொல்லணும், கிறிஸ்து எனக்குள்ளே வாழ்கிறார், கிறிஸ்து எனக்குள்ளே வாழ்கிறனால எந்த போராட்டம் பிரச்சனை மேற்கொள்ள முடியாது என்று இப்படியாக நீங்க மனசுல சொல்ல ನಮಗೆ ಒಂದು ಕ್ಲಾರಿಟಿ ಗೊತ್ತಿರಬೇಕು. ದೇವ್ರ ಮಕ್ಕಳು ನಾನು ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ, ನಮಗೆ ಒಂದು ಕ್ಲಾರಿಟಿ ಗೊತ್ತಿರಬೇಕು. ಸಭೆ ಬಂದು ಒಂದು ಸಿನಿಮಾ ಥಿಯೇಟರ್ ಅಲ್ಲ. தேவ ஜனங்கள் உங்களுக்கு ஒன்று தெரிந்திருக்க வேண்டிய தெரியாக, சபை என்பது சினிமா தியேட்டர் அல்ல. ಸಭೆ ಒಂದು ನಾಟಕ ಕಂಪನಿ ಅಲ್ಲ. சபை என்பது நாடக கம்பெனி. ಏನೋ ಬಂದೆ ಚಪ್ಪಾಳೆ ಹೊಡೆದೆ ಆಹಾ ಅನ್ಕೊಂಡು ಹೋಗಕ್ಕೆ, ஏதோ வந்த கை தட்டின போகக்கூடாது. ಸಭೆ ಬಂದು ಜೀವ ಸ್ವರೂಪನಾದ ದೇವರ ಮನೆ. சபை என்பது ஜீவனுள்ள தேவனுடைய வீடு, ದೇವರ ಮನೆ, தேவனுடைய வீடு. ಪರಲೋಕದ ಸಕಲ ಆಶೀರ್ವಾದಗಳನ್ನು ದೇವರು ಸಭೆಯಲ್ಲಿ ಇಟ್ಟಿದ್ದಾನೆ. பரலோகத்தின் சகல ஆசீர்வாதத்தையும் ಸಭೆ ಒಳಗಡೆ ಬರ್ತೀರಾ? ಸಭೆ ಒಳಗಡೆ ಬರ್ತೀವಾ? சபை உள்ள வரீங்களா? ನಾನು ಇವತ್ತು ಈ ಸಭೆಯಲ್ಲಿ ಈ ವಾರಕ್ಕೆ ಬೇಕಾದ ದಿನಸಿಗಳನ್ನು, ಸಾಮಾನುಗಳನ್ನು, ಆಶೀರ್ವಾದಗಳನ್ನು, ಸಮೃದ್ಧಿಯನ್ನು, ಅಭಿವೃದ್ಧಿಯನ್ನು ಅಪ್ಪ ನಾನು ರಿಸೀವ್ ಮಾಡ್ತಾ ಇದ್ದೀನಿ. நீங்கள் சபை உள்ள வரும்போது சொல்கிறேன், அப்பா எனக்கு வேண்டிய எல்லா விதமான ஆசீர்வாதங்களை சகலையும் நான் பெற்றுக்கொள்கிறேன் என்று சொல்ல வேண்டும். ಸಭೆಗೆ ಬರ್ತೀವ, ಬೆಳಿಗ್ಗೆ ಬರ್ತೀವ, காலையில் சபைக்கு வர ಕಡೆ ಕಡೆ ಯಾರು ನೋಡ್ಬೇಡಿ, அந்த பக்கம் இந்த பக்கம் யாரை ಏನನ್ನು ಮಾಡಬೇಡ್ರಿ. ಎಲ್ಲ ಮೊಬೈಲ್ ಎಲ್ಲ ಸೈಡಿಗೆ ಇಡ್ರಿ. ಮೊಬೈಲ್ ಎಲ್ಲ ಆರಾಧನೆ ಸ್ಟಾರ್ಟ್ ಆಗುತ್ತೋ ಸ್ಟಾರ್ಟ್ ಆಗಲ್ಲೋ ಬೇಡ, ಆರಾಧನೆ ದೇವ್ರ ಹತ್ರ ಕೂತ್ಕೊಳ್ರಿ. ಮಣ್ಕಲ್ಲ ಕೂತ್ಕೊಳ್ತಿರೋ, ಬೋರಲ್ಲಿ ಕೂತ್ಕೊಳ್ರಿ. ದೇವ್ರಿಗೆ ಹೇಳ್ರಿ, ಅಪ್ಪ ನೀನ್ ಬೆಳಿಗ್ಗೆ ಬಂದಿದ್ದೀನಿ, ಅಪ್ಪ ಈ ಸಭೆಯಿಂದ ಆಶೀರ್ವಾದಗಳು ರಿಸೀವ್ ಮಾಡ್ತೀನಿ, ಅಪ್ಪ ಈ ಸಭೆಯಲ್ಲಿ ಆರೋಗ್ಯ ರಿಸೀವ್ ಮಾಡ್ತೀನಿ, ಅಪ್ಪ ಈ ಸಭೆಯಲ್ಲಿ ಬಿಡುಗಡೆ ರಿಸೀವ್ ಮಾಡ್ತೀನಿ, ಅಪ್ಪ ಸಂತೋಷ ರಿಸೀವ್ ಮಾಡ್ತೀನಿ. ನಾನು ಹೇಳ್ತೀನಿ ಕೇಳ್ರಿ, ನೀವು ಇದನ್ನು ಮಾಡಿ ನಂಬಿಕೆಯಿಂದ ನಿಮ್ಮ ಲೈಫಲ್ಲಿ ಎಷ್ಟು ದೊಡ್ಡ ಬ್ರೇಕ್ ಥ್ರೂ ಅನುಭವಿಸ್ತೀರಾ ಅಂದರೆ ಅಷ್ಟು ದೊಡ್ಡ ಬ್ರೇಕ್ ಥ್ರೂ ಅನುಭವಿಸ್ತೀರಾ. நீங்கள் இங்கே உட்காரும்போது, அப்பா இந்த சபையில் வந்திருக்க நான் அபிவிருத்தியை நான் பெற்றுக்கொள்கிறேன், சுகத்தை பெற்றுக்கொள்கிறேன், சந்தோஷத்தை பெற்றுக்கொள்கிறேன், இப்படியாக நீங்கள் தேவனோடு பேசும்போது நான் சொல்லுகிற பாருங்க, உங்கள் வாழ்க்கையில் ஒரு மறுசீரமைப்பை நீ பார்ப்பீர்கள். ಇದನ್ನು ಮಾಡಿ ನೋಡ್ರಿ, இதை செய்து பாருங்க, ಇದು ಮಾಡಿ ನೋಡ್ರಿ, இதை செய்து பாருங்க. ನಾನು ಹೇಳ್ತೀನಿ 100% ಆ ಪರಲೋಕದ ಆಶೀರ್ವಾದ ನಿಮ್ಮ ಲೈಫಲ್ಲಿ, ನಿಮ್ಮ ಕುಟುಂಬದಲ್ಲಿ ಉಂಟಾಗ್ತದೆ. நான் சொல்லுகிறேன், 100% அந்த பரலோகத்தின் ஆசீர்வாதம் உங்க வாழ்க்கையில நீங்கள் அனுபவிப்பீங்க. ಪಾಸ್ಟರ್ ಹೆಂಗ್ ಹೇಳ್ತೀರಿ? பாஸ்டர் எப்படி சொல்றீங்க? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, தேவனுடைய வார்த்தையில் ಅದನ್ನ ನಾನು ನಂಬಿಟ್ಟಿದ್ದೀನಿ. அதை நான் நம்பியிருக்கேன். ನಾವು ಸಹ ನಂಬಬೇಕು, நாமும் நம்ப வேண்டும். ಅದಕ್ಕೋಸ್ಕರ ದೇವರು ಸಭೆಯನ್ನು ಕೊಟ್ಟಿದ್ದಾರೆ. அதனால் தான் தேவன் சபையை ಅದಕ್ಕೆ ಅಬ್ರಹಾಮನಿಗೆ ಹೇಳಿದ್ರು ದೇವರು, ஆபிரகாம் தேவன் ಅಬ್ರಹಾಮನೇ, ஆபிரகாமே ನಾನು ನಿನಗೆ ಗುರಾಣಿಯಾಗಿದ್ದೇನೆ, நான் உனக்கு கேடகமா இருக்கேன், ಗುರಾಣಿಯಾಗಿದ್ದೇನೆ. கேடகமா இருக்கேன். ಎಲ್ಲೇ ಹೋಗ್ರಿ ನಿಮ್ಮ ಲೈಫಲ್ಲಿ, நீங்க எங்க போனாலும் ವಾಕ್ಯವನ್ನು ಇಟ್ಕೊಂಡು ಹೋಗ್ರಿ, அவருடைய வார்த்தை ಆ பிடித்து, ರಿಯಾಲಿಟಿನ ಇಟ್ಕೊಂಡು ಹೋಗ್ರಿ. அந்த உண்மை பிடித்து. ನಾನು ಹೇಳ್ತೀನಿ, ನಿಮ್ಮನ್ನು ಯಾವ ಬಾಣವು, ಯಾವ ಸೈತಾನನ ಆಯುಧವು ನಿಮ್ಮನ್ನು ಜಯಿಸೋದಕ್ಕಾಗಲ್ಲ. நான் சொல்றேன், உங்களை எந்த பிசாசுடைய அம்பும் எந்த ஆயுதமும் உன்னைக்கு ஜெயிக்க முடியாது. ನನ್ನ ಲೈಫಲ್ಲಿ ನಾನು ಎಲ್ಲ ರಿಸೀವ್ ಮಾಡ್ಕೊತೀನಿ, என்னுடைய வாழ்க்கையில நான் எல்லாவற்றையும் பெற்றுக்கொண்டிருக்கேன். ನೆಗೆಟಿವ್ ಬಿಟ್ಟು. நான் அந்த எதிர்மறையானது ನನ್ನ ಮುಂದೆ ನೆಗೆಟಿವ್ ನಡೀತಾ ಇದ್ರು ಸಹ, என் முன்னால எதிர்மறையான காரியம் ನನ್ನ நடந்தாலும், ಮುಂದೆ ಅನೇಕ ಲಾಸ್ ಆಗ್ತಾ ಇದ್ರು ಸಹ, என் கண் முன்னால அநேக நஷ்டமானாலும் ನನಗೆ ಗೊತ್ತು, எனக்கு தெரியும், ನಷ್ಟದ ಬದಲಿಗೆ ಆಶೀರ್ವದಿಸುವವನು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ. நஷ்டத்துக்கு பிறகு அதை ஆசீர்வதிக்கிறவர் எனக்குள்ளே ನನ್ನ வாழ்கிறார். ಮುಂದೆ ಈ ಸಮಸ್ಯೆ ಬರ್ತಾ ಇದೆ ಅಪ್ಪ, ಬರ್ತಾ ಇದೆ, ಆದ್ರೆ ನನ್ನನ್ನು ಮೀರಿ ಆ ಸಮಸ್ಯೆ ನಡೆಯಲ್ಲ. எனக்கு முன்பதாக ஒரு பிரச்சனை என்னை நோக்கி வருகிறது, ஆனால் அது என்னை மீறி போக முடியாது. ಯಾಕೆ ಬ್ರದರ್? எதற்கு? ಆ ವಾಕ್ಯ ಹೇಳ್ತದೆ, அந்த வார்த்தை சொல்லுகிறது, ಕ್ರಿಸ್ತನು ನಿನ್ನಲ್ಲಿ ವಾಸ ಮಾಡ್ತಾ கிறிஸ்து உனக்குள்ளே வாசம் பண்ணுகிறார். ಇನ್ನೇನು ಬೇಕು ನಮ್ಮ ಲೈಫ್? இன்னும் என்ன வேணும் வாழ்க்கை? ಆ ಫೇತ್ ಲೆವೆಲ್ ನಮ್ಮಲ್ಲಿ ಇನ್ಕ್ರೀಸ್ ಆಗಬೇಕು. அந்த நம்பிக்கை விசுவாசம் நமக்குள்ள அதிகம். ನಮ್ಮ ಜೀವನ ಸ್ಟೈಲ್ ಬದಲಾಗಬೇಕು. நம்மளுடைய ஜீவியத்தின் ஸ்டைல் மாறணும். ಸಭೆಗೆ ಬರ್ದಿದ್ದಾಗ ಹೀಗೆ ಇದ್ದೀನಿ, சபைக்கு வரும்போது இப்படி இருக்கு, ಸಭೆ ಬಂದಾಗ್ಲೂ ಹೀಗೆ ಇದ್ದೀನಿ, சபைக்கு வராதனால ಏನು ವ್ಯತ್ಯಾಸ ಇಲ್ಲ. ನಿನಗೋಸ್ಕರ ಏನು ವ್ಯತ್ಯಾಸ ಇಲ್ಲ, ನನಗೋಸ್ಕರ ನಿನಗೋಸ್ಕರ ಯೇಸು ಶಿಲುಬೆಯಲ್ಲಿ ಸತ್ತಿರೋದು. ஒன்று வித்தியாசம் கிடையாது. ஆனால் உனக்காக எனக்காக தேவன் சிலுவையில் தன் ஜீவனை. ಸಭೆಗೆ ಬರೋಕ್ಕಿಂತ ಮುಂಚೆ ಹೀಗೆ ಇದ್ದೆ, சபைக்கு வர்றது முன்ன இப்படி, ಸಭೆಗೆ ಬಂದ ಮೇಲೆ ಹೀಗೆ ಆದೆ. சபைக்கு வந்த பிறகு இப்படி. ಈ ಲೈಫ್ ಸ್ಟೈಲು ನಾವು ಪ್ರತಿಯೊಬ್ಬರು ನಮ್ಮ ಜೀವಿತದಲ್ಲಿ ಇಟ್ಕೊಳ್ಬೇಕು. இந்த லைஃப் ஸ்டைல் ஒவ்வொருவரும் தன்னுடைய வாழ்க்கையில வைத்துக் கொள்ள வேண்டும். பிரதர், ನಿಮ್ಮನ್ನು ಯಾವ ಶಕ್ತಿನೇ ಎದುರಿಸಕ್ಕಾಗಲ್ವಾ? உங்களை எந்த சக்தி எதிர்க்க முடியாது. ಬ್ರದರ್, ನಿಮ್ಮನ್ನು ಯಾರು ಎದುರಿಸಕ್ಕಾಗಲ್ವಾ? பிரதர், உங்களை யாரும் எதிர்க்க முடியாது. ಬ್ರದರ್, ಯಾವುದು ನಿಮಗೆ ಚಿಂತೆ ಇಲ್ವಾ? உங்களுக்கு எது குறித்து சிந்தை இல்லை. ನಾನು ಹೇಳ್ತೇನೆ, ಇಲ್ಲ.
நான் சொல்றேன் இல்ல ಇಲ್ಲ. இல்லை. ಯಾವುದು ನಮ್ಮನ್ನು ಜಯಿಸಲಾರದು. எதுவும் நம்மை ஜெயிக்க முடியாது. ನಮ್ಮಲ್ಲಿ ವಾಸ ಮಾಡುವವನು ಈ ಲೋಕದಲ್ಲಿ ವಾಸ ಮಾಡುವವನಿಗಿಂತ ದೊಡ್ಡವನಾಗಿದ್ದಾನೆ. நமக்குள்ளே வாசம் பண்ணுகிற இந்த உலகத்தில் இருக்கிறவன் காட்டிலும் ಇದು ಹೇಗೆ ಹೇಳ್ತೀರಿ ಬ್ರದರ್? எப்படி சொல்றீங்க? ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. பைபிள்ல எழுதப்பட்டிருக்கு. ಈ ಲೋಕದಲ್ಲಿ ಇರುವವನಿಗಿಂತ இந்த உலகத்தில் ನಿನ್ನಲ್ಲಿ ಇರುವವನು உனக்குள்ளே இருக்கிறவர் ದೊಡ್ಡವನಂತ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. என்று பைபிள் ನಾನು ನಂಬಿಬಿಟ್ಟೆ, அதை நான் நம்பிட்டேன், ರಿಸೀವ್ ಮಾಡ್ಕೊಂಡೆ ನನ್ನ ಲೈಫ್ ಅಲ್ಲಿ, கொண்டே வாழ்க்கையில ಅದರಂತೆ ನಡೀತಾ ಇದ್ದೀನಿ. அதே போல நடக்குறேங்க. ಅದು ನನ್ನ ಲೈಫ್ ಅಲ್ಲಿ ಗುರಾಣಿಯಾಗಿ ಕೆಲಸ ಮಾಡ್ತಾ ಇದೆ. அது என் வாழ்க்கையில ஒரு கேடகமாக வேலை செய்கிறது. ಪಾಸ್ಟರ್ பாஸ்டர் ಇಷ್ಟೊಂದು ಅದ್ಭುತಗಳು ನಿಮ್ ಲೈಫ್ ಸೇವೆಯಲ್ಲಿ ಆಗ್ತಾ ಇದೆಯಲ್ಲ, இவ்வளவு அற்புதம் உங்க வாழ்க்கையில ಏನ್ நடக்குது. ಸೂಚನೆ? என்ன ஒரு ಬೈಬಲ್ ಅಲ್ಲಿ ನೋಡ್ದೆ, பைபிள்ல பார்த்தேன், ಅದನ್ನ ಓದ್ದೆ, அதை படித்தேன். ನನ್ನನ್ನು ನಂಬುವವನು என்னை விசுவாசி ನನಗಿಂತ ಮಹತ್ ಕಾರ್ಯಗಳನ್ನ நான் செய்யறதை விட அதிகம் ಮಾಡ್ತಾನೆ ಅಂತ ಓದ್ದೆ, செய்வான். ಅದನ್ನು ನಂಬಿಬಿಟ್ಟೆ. அதை அப்படியே ನನ್ನಲ್ಲಿರುವವನು எனக்குள்ள இருப்பார், ನನ್ನಲ್ಲಿದ್ದು எனக்குள்ள ಆತನು ಮಹತ್ ಕಾರ್ಯಗಳನ್ನು ಮಾಡ್ತಾನೆ. அவர் மகத்துவமான காரியங்களை செய்கிறார். ರೋಗಿಗಳು ಬರುವಾಗ வியாதிஸ்தர் வரும்போது ಅದನ್ನ ನಂಬಿಟ್ಟೆ, அதை நம்பிட்டேன், ನಾನು ತಿಳ್ಕೊಂಡೆ, நான் தெரிந்து கொண்டேன். ಆತನ ವಾಕ್ಯದಲ್ಲಿ ಹೇಳಿದನಲ್ಲ, அவர் வார்த்தையில் சொல்லி ವಾಕ್ಯ ನಾನು ನಂಬಿದ್ದೀನಿ, அந்த வார்த்தையை நம்பி ಅವ್ರ ಮೇಲೆ ಕೈ ಇಟ್ಟು ಪ್ರಾರ್ಥನೆ அவர் ಮಾಡ್ತೀನಿ, மேல கை வச்சு பிரார்த்தனை, ಅವ್ರು ವಾಸಿ ಮಾಡ್ತಾರೆ. அவரு சுகம் ವಾಸಿ ಮಾಡೋಣ ಆನಂದ ಅಲ್ಲ, சுகமாக்குற ஆனந்தம் ಬೈಬಲ್ ಅಲ್ಲಿ ಇದೆ ಅಲ್ಲ. பைபிள்ல இருக்குது இல்லையா? ಹೋಗ್ರಿ ರೋಗಿಗಳ ಮೇಲೆ ಕೈ ಇಡ್ರಿ, போங்க வியாதிஸ்தன கையில வை, ಅವರು ವಾಸಿ ಆಗೋರು ಅಂತ ಇದೆಯಲ್ಲ. சுகமாக ನಾನು ಕೈ ಇಟ್ಟೆ, நான் கை வைத்தேன், ಜನ ವಾಸಿ ಆಗ್ತಾ ಇದೆ. ஜனங்கள் சுகமா. ಇದು ಹೇಗೆ ಹೇಳ್ತೀರಿ ಬ್ರದರ್? இது எப்படி சொல்றீங்க brother? ವಾಕ್ಯದಲ್ಲಿ ಬರೆದಿದೆ, வசனத்துல ನನ್ನ ಜೀವಿತದಲ್ಲಿ ಅಳವಡಿಸ್ಕೊಂಡಿದ್ದೀನಿ, என்னுடைய வாழ்க்கையில ಅದನ್ನ பயன்படுத்துறேன், ನಂಬಿಬಿಟ್ಟಿದ್ದೀನಿ. அதை நம்புறேன், ಅದು ನನಗೆ ಗುರಾಣಿಯಾಗಿ ಕಾಪಾಡ್ತಾ அது ಇದೆ, எனக்கு கேடகமாக ನನ್ನನ್ನು ಪ್ರೊಟೆಕ್ಟ್ ಮಾಡಿ ಕಾಪಾಡ್ತಾ ಇದೆ. என்னை காப்பார் ನನ್ನ பாதுகாக்கிறது. ಜೀವಿತದಲ್ಲಿ ಆ ವಾಗ್ದಾನಗಳನ್ನು ದೇವರು ನೆರವೇರಿಸ್ತಾ ಇದ್ದಾರೆ. என்னுடைய வாழ்க்கையில அவருடைய வாக்கு தத்தங்களை நிறைவேற்றுகிறார். ಬೇರೆ ಈ ರೀತಿಯಾಗಿ ದೇವರ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ನಾವು ಬಲವಾಗಿ ನಂಬಬೇಕು. இதை போல நம்முடைய வாழ்க்கையில தேவனுடைய காரியங்களை அதிகமாக நாம் நம்ப ஆரம்பிக்க வேண்டும். ನಾವು ನಮ್ಮ ಮೈಂಡ್ ಸೆಟ್ಟಲ್ಲಿ ಫಸ್ಟ್ ಸೈತಾನ್ ತಂದಕ್ಕಂಥ ಕಾರ್ಯಗಳೇನೆಂದ್ರೆ, நம்ம மனசுல பிசாசனை முதலாவது கொண்டு வந்து போடுகிறது என்னவென்றால், ನೀನು ರೋಗಿನೇ, நீ வியாதிஸ்தன், ನೀನ್ ಸಮಸ್ಯೆಲಿರೋನೇ, நீ பிரச்சனையில இருக்கிறவன், ನೀನು ಈ ಸಮಸ್ಯೆದಲ್ಲಿರೋನು, நீ இந்த பிரச்சனையில ಈ இருக்கிறவன், ತರ ಪ್ರಾಬ್ಲಮ್ ಅಲ್ಲಿರೋನು, இத போல பிரச்சனை ನಿನ್ இருக்கு, ಲೈಫ್ ಇಷ್ಟೇ, உன் டைம் ನಿನ್ இவ்வளவுதான், ಬಿಸ್ನೆಸ್ ಇಷ್ಟೇ, உன் வியாபாரம் ನಿನ್ இவ்வளவுதான், ಜೀವನ ಇಷ್ಟೇ. உன் வாழ்க்கை இவ்வளவுதான். ನಾನು ಬೈಬಲ್ ಓದ್ದೆ, நான் பைபிள் படிச்சேன், ನಾನು ಸೂಪರ್ ನ್ಯಾಚುರಲ್ ಮನುಷ್ಯ. நான் இயற்கைக்கு அப்பாற்பட்ட மனுஷன். ಯೇಸು ಹೇಳಿದನು, இயேசு சொன்னார், ಆತನು ನನ್ನನ್ನು ತನ್ನ ಹಾಗೆ ಮಾಡಿದ್ದಾನೆ, அவரை போல என்னை ஆக்கியிருக்கார், ಆತನು ತನ್ನ ಹಾಗೆ ಮಾಡಿದ್ದಾನೆ. அவர் என்னை அவரை போல மாற்றினார். ನಾನು ಯೇಸುವಿನ ಹಾಗೆ ಇದ್ದೇನಾ? நான் இயேசு போல இருக்கிறேனா? ಚೆನ್ನಾಗಿ ಗಮನಿಸ್ರಿ, நன்றாக கவனிங்க. ನಾನು ಯೇಸು ಸ್ವಾಮಿ ಹಾಗೆ ಇದ್ದೀನಾ? நான் இயேசு போல இருக்கிறேனா? ದೇವಗಳ ಮುಂದೆ ನಿಲ್ಲುವಾಗ பிசாசுக்கு முன்பா நிற்கும் போது ಅದ್ರ ಮುಂದೆ ನಿಲ್ತಾ ಇದೆ, அது பார்த்து சொல்ல ನನ್ನೊಳಗಡೆ ಒಂದು ಧೈರ್ಯ, எனக்குள்ள ஒரு தைரியம், ನಾನು ಯೇಸು ಸ್ವಾಮಿ ಹಾಗೆ ಇದ್ದೇನೆ, நான் இயேசு சுவாமி இருந்தேன், ನಾನು ಯೇಸು ಸ್ವಾಮಿ ಆಗಿದ್ದೇನೆ. நான் இயேசு சுவாமி. ಸೈತಾನಿ ನನ್ನನ್ನು ನೋಡಿದ್ರೆ சாத்தான் என்னை பார்க்க ಆನಂದನ್ನು ನೋಡಲ್ಲ, ஆனந்த அவர்களை பார்க்க ಯೇಸುವನ್ನೇ ನೋಡ್ತೀಯ, இயேசுவையே பார்க்க ಯೇಸುವನ್ನೇ ನೋಡ್ತೀಯ. இயேசுவே பார்க்க. ಕ್ಯಾನ್ಸರ್ ನನ್ನ ನೋಡಿದ್ರೆ கேன்சர் இவரை பார்க்க ಆನಂದನ್ನು ನೋಡಲ್ಲ, ஆனந்த அவரை பார்க்க ಯೇಸುವನ್ನೇ ನೋಡ್ತದೆ. இயேசுவே பார்க்கும். ಬೈಬಲ್ ಹೇಳ್ತದೆ, பைபிள் ನಮ್ಮನ್ನು சொல்லுகிறது, ತನ್ನ ಮಗನ ಸ್ವರೂಪಕ್ಕೆ ತಂದು ಬಿಟ್ಟಿದ್ದಾನೆ. அவர் தன்னுடைய மகனுடைய குமாரனுடைய ಅದನ್ನು சாயலுக்கு ಓದಿದೆ ನಾನು ವಾಕ್ಯದಲ್ಲಿ, அதை நான் படித்தேன், ನನ್ನ ಲೈಫ್ ಅಲ್ಲಿ ಅಳವಡಿಸ್ಕೊಂಡೆ. அந்த வாக்கியத்தை என் ಆ வாழ்க்கையில ವಾಕ್ಯ ನನ್ನ பயன்படுத்தினேன். ಜೀವಿತದಲ್ಲಿ ಗುರಾಣಿಯಾಗಿ ಕಾರ್ಯ ಮಾಡ್ತಾ ಇದೆ. அந்த வார்த்தை என் வாழ்க்கையில ஒரு கேடகமாக கிரியை செய்கிறது. ಅರ್ಥ ಆಗ್ತಾ ಇದೆಯಾ? புரியுதுங்களா? ಅರ್ಥ ಆಗ್ತಾ ಇದೆಯಾ? புரியுதுங்களா? ಅದಕ್ಕೆ ಚರ್ಚ್ ನಾನು ನಿಮ್ಗೆ ಹೇಳೋದೇನಂದ್ರೆ, அதனால தான் சபையை உங்களுக்கு நான் சொல்லுவது என்னவென்றால், ದೇವರ ವಾಕ್ಯನ ಬಿಗಿಯಾಗಿ ಇಟ್ಕೊಳ್ರಿ. தேவனுடைய வார்த்தையை சரியான ஒரு பிடி. ಈ ಲೋಕದಲ್ಲಿ ಜನರು 1000 ಹೇಳ್ಬೋದು, இந்த உலகத்தில் ஜனங்கள் 1000 உங்களுக்கு ಈ சொல்லலாம். ಲೋಕದಲ್ಲಿ ನಿಮ್ಮ ಕಣ್ಣು 1000 ಟ್ರೂತ್ ಅನ್ನು ತೋರಿಸಬಹುದು. உங்க கண்ணுக்கு இந்த உலகம் 1000 உண்மைகளை ಈ சொல்லலாம். ಲೋಕದಲ್ಲಿರುವಂತ ಒಂದೇ ಒಂದು ಟ್ರೂತ್, இந்த உலகத்துல ஒரே ஒரு ಆ உண்மை, ಟ್ರೂತ್ ಯೇಸು ಆಗಿದ್ದಾನೆ. அந்த உண்மை இயேசுவா ಆ இருக்கு, ಟ್ರೂತ್ ವಾಕ್ಯವಾಗಿದೆ. அந்த உண்மை வசனமா இருக்கு. ನಿನ್ನ ಲೈಫ್ ಅಲ್ಲಿ 1000 ಬರ್ಬೋದು, உன் வாழ்க்கையில் 1000 வரலாம், ಆದ್ರೆ ಇದನ್ನು ಮೀರಿ ಯಾವುದು ನಿಮ್ಮನ್ನು ಜಯಿಸುವುದಿಲ್ಲ. ஆனால் இதை மீறி உங்களை எதுவும் ஜெயிக்க முடியாது. ನಾನು ನಿಮಗೆ ಕಳೆದ ದಿನದಿಂದ ಹೇಳ್ತಾ ಬಂದಿದ್ದೇನೆ. நான் போன முறை உங்களுக்கு சொல்லி கொண்டே வருகிறேன். 10 ನಿಮಿಷ ಹೇಳಿ ನಾನು ಮುಗಿಸ್ತೇನೆ. ஒரு 5-10 நிமிஷத்துல முடிக்கிறேன். ಕಳೆದ ವಾರದಿಂದ ಮುಂದೆ ದೇವರ ವಾಕ್ಯ ಹಂಚ್ಕೊಂಡು ಬಂದಿದ್ದೇನೆ. பல வாரங்களாக உள்ள தேவனுடைய ಒಬ್ಬ வார்த்தை. ಕುರಿ ಕಾಯುತ್ತಿದ್ದವನು ಅರಸನ ಹೆಂಗೆ ಆದ?
ஒரு ஆடு மேய்க்கிறவன் எப்படி அரசனான, ಹೆಂಗಾದ ಅರಸ? எப்படி ஆனா அவன் அரசனா? ಯೋಚನೆ ಮಾಡ್ರಿ. யோசித்து பாருங்க. ಕುರಿ ಕಾಯ್ತಾ ಇದ್ದಾನೆ, ஆடு மேய்க்கிறான், ಆತನು ಅರಸನಾದ. அவன் ராஜாவாயிட்டான். ಎಲ್ಲಾದ್ರೂ ಕೇಳಿದಿರ ನೀವು? எங்கனா கேட்டிருக்கீங்க? ಎಲ್ಲಾದ್ರೂ ಕೇಳಿದ್ರ? எங்கனா கேட்டிருக்கீங்க? ಯಾವ್ದಾದ್ರು ನಮ್ಮ ಕರ್ನಾಟಕದ ಹಿಸ್ಟ್ರಿಯಲ್ಲಿ, ಭಾರತ ದೇಶದ ಹಿಸ್ಟ್ರಿಯಲ್ಲಿ, ಎಲ್ಲಾದ್ರೂ ಬೇರೆ ದೇಶದ ಹಿಸ್ಟ್ರಿಯಲ್ಲಿ ಇವನು ಕುರಿ ಕಾಯ್ತಾ ಇದ್ದ, ಇವನು ರಾಜ ಅದ, ಎಲ್ಲರೂ ಕೇಳಿದಿರಾ? நம்ம இந்தியாவில் ஆகட்டும் கர்நாடகாவில் எங்கேயாவது கேட்டிருக்கீங்களா? ಯಾರು ಕೇಳಿಲ್ಲ. ರಾಜನ ಮಗ ರಾಜ, ರಾಜನ ಮಗ ರಾಜ, ರಾಜನ ಮಗ ರಾಜ. ಆದ್ರೆ ಈ ಹುಡುಗ ಕುರಿ ಕಾಯ್ತಿದ್ದವನು. சில நீங்க பார்க்குற உலகத்தில் ராஜாவுடைய மகன் ராஜாவாகும், ஆனா இவன் ஆடு மேய்த்துட்டு இருந்தான். ಕುರಿ ಕಾಯ್ತಿದ್ದವನು ಅರಸನಾಗಕ್ಕೆ ಏನ್ ಚಾನ್ಸಸ್ ಇದೆ? ஆடு மேய்த்திருந்தவன் அரசனாக எப்படி முடியும்? ಏನ್ ಚಾನ್ಸಸ್ ಅಂದ್ರೆ ಅವನು ಹೇಳ್ತಾನೆ, 23ನೇ ಕೀರ್ತನೆ ನಾವು ಓದ್ಕೊಳ್ಳೋಣ. 23வது ಸಂಗೀತ ನಾವು படிப்போம். ಯೆಹೋವನು ನನಗೆ ಕುರುಬನು, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಿಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನನ್ನ ಹತ್ತಿರ ಇರುವುದರಿಂದ, ನೀನು ನನ್ನ ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ದೊನ್ನೆಯು ನಿನ್ನ ಕೋಳು ನನಗೆ ಧೈರ್ಯ ಕೊಡುತ್ತದೆ. ವೈರಿಗಳ ಮುಂದೆಯೂ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿಯೂ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ನಿಮ್ಮ ಸಭೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಸಭೆಗೆ ஒரு வேண்டுகோள் விடுக்கிறேன். ಇದನ್ನ ಆಲ್ಮೋಸ್ಟ್ 2 ತಿಂಗಳಿಗಿಂತ ಹೆಚ್ಚಾಗಿ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಇದು 2 ಮಾದಗಳಾಗ ನಾங்களோடு பயணம். ನಾನು ಎಷ್ಟು ಸಾರಿ ಇದನ್ನು ಕೇಳ್ತೀನೋ ಅಷ್ಟು ಸಾರಿ ಈ ವಾಕ್ಯ ನನಗೆ ಹೊಸದಾಗಿ ಪ್ರಕಟವಾಗ್ತಾ ಇದೆ. நான் எத்தனை முறை இந்த வசனத்தை கேட்கிறேனோ அது புது புது வெளிப்பாடுகளை கொடுக்கிறது. ಕುರಿ ಕಾಯ್ತಿದ್ದವನು ಹೇಳ್ತಾನೆ, ನಾನು ಕುರಿ ಕಾಯ್ತಾ ಇದ್ದೆಪ್ಪ. ಕುರಿ ಕಾಯ್ದವನು ಹೇಗೆ ನನ್ನ ಅರಸ ಆದೆ ಅಂದ್ರೆ ಒಂದೇ ರೀಸನ್ನು, ಆ ಅರಸನು ಪರಲೋಕ ದೇವರನ್ನ ಆತನು ಯಾರು, ಆತ ನನ್ನ ಲೈಫಲ್ಲಿ ಏನು ಮಾಡ್ತಾನೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಆತನು ಯಾರು, ಏನು ಮಾಡ್ತಾನೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಆತನ ಬಗ್ಗೆ ನಾನು ಧ್ಯಾನ ಮಾಡಿದೆ. ಆತನ ನನ್ನನ್ನು ಹಸಿರುಗಾವಲಲ್ಲಿ ನಡೆಸ್ತಾನೆ. ಒಂದೇ ಆತನ ನಮ್ಮ ಲೈಫಲ್ಲಿ ಏನು ಮಾಡ್ತಾನೆ? ಒಳ್ಳೆಯದನ್ನೇ ಮಾಡ್ತಾನೆ. ನಮ್ಮ ಆಶೀರ್ವಾದ ಎಲ್ಲ ಅಡಕವಾಗಿದೆ ಅಂದರೆ, ಎಲ್ಲ ನನ್ನ ಕಡೆ ನೋಡ್ರಿ, ಎಲ್ಲ ಆಶೀರ್ವಾದ ನಮ್ಗೆ ಎಲ್ಲ ಅಡಕವಾಗಿದೆ ಅಂದರೆ ನಾವು ಯಾವಾಗ ಆತನನ್ನು ಅರ್ಥ ಮಾಡ್ಕೊಳ್ತೀವೋ ಆ ಅರ್ಥ ಮಾಡಿಕೊಳ್ಳುವುದರಲ್ಲಿ ನಮ್ಮ ಆಶೀರ್ವಾದ ಅಡಕವಾಗಿದೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಏನು ಅರ್ಥ ಮಾಡ್ಕೊಂಡ? ಆತನು ಒಳ್ಳೆಯವನು, ಆತನು ಒಳ್ಳೆ ಕಾರ್ಯಗಳನ್ನು ಮಾಡ್ತಾನೆ, ನನ್ನನ್ನು ಹಸಿರು ಗಾವಲಲ್ಲಿ ನಡೆಸ್ತಾನೆ. ತಕ್ಕ ಸಮಯದಲ್ಲಿ ನನಗೇನು ಬೇಕು? ಬಟ್ಟೆ ಬೇಕಾ, ಕೆಲಸ ಬೇಕಾ, ಬಿಸ್ನೆಸ್ ಬೇಕಾ, ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಾ, ಆತನು ಕೊಡ್ತಾನೆ. ಅವನ ಲೈಫಲ್ಲಿ ಆತನು ಮಾಡ್ತಾನೆ. ಬ್ರದರ್ ನೀವೇನು ಮಾಡ್ತಾಯಿದ್ರಿ ಬ್ರದರ್ ನನಗೆ ಇನ್ನೂ ಕೆಲಸ ಇಲ್ಲ ಬ್ರದರ್, ಮತ್ತೆ ಏನು ಮಾಡ್ತೀನಿ ಜೀವನಕ್ಕೆ? ಆತನು ಕೊಡ್ತಾನೆ ಬ್ರದರ್. ಯಾವಾಗ ಕೊಡ್ತಾನೆ? ಇವತ್ತಲ್ಲ ನಾಳೆ ಆತನು ಒಳ್ಳೆಯದನ್ನು ಕೊಡ್ತಾನೆ. ನಮ್ಮ ಫೇತ್ ಲೆವೆಲ್ ಹೇಗೆ ಬೆಳೆಸ್ಬೇಕಂದ್ರೆ, ಇಲ್ಲ ನನ್ನ ಲೈಫಲ್ಲಿ ಈಗ ಏನಾಗುತ್ತೆ, ನನಗೆ ದೇವರು ಮಾಡ್ತಾನೆ ಬ್ರದರ್. ಒಂದು ಕುಟುಂಬ ಸಾಲದಲ್ಲಿ ಬಾಧೆಲ್ಲ ಅನುಭವಿಸ್ತಾ ಇದೆ, ಪ್ರತಿದಿನ ಹಿಂಸೆ. ಇನ್ನೊಂದು ಕುಟುಂಬ ಸಾಲದಲ್ಲಿದೆ. ಆದರೆ ಈ ಕುಟುಂಬ ನಾನು ಸಾಲ ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ, ನಾನು ಏನು ಮಾಡೋದು ಗೊತ್ತಿಲ್ಲ. ಆದರೆ ಯಾವಾಗ ದೇವರ ವಾಕ್ಯ ಹೇಳ್ತದೆ, ನಾನು ಅದನ್ನು ನೋಡಿದೆ, ವಾಕ್ಯವನ್ನು ಓದಿದೆ, ದೇವರು ಒಳ್ಳೆಯ ಕುರುಬ, ನನ್ನ ಜೀವಿತದಲ್ಲಿ ಹಸಿರುಗಾವಲು ನಡೆಸ್ತಾನೆ. ವಾಕ್ಯ ಹೇಳುತ್ತೆ ಫಿನಿಶ್, ನನ್ನ ದೇವರು ನನ್ನ ಹಸಿರುಗಾವಲು ನಡೆಸ್ತಾನೆ. ನಾನು ಹೇಳ್ತೀನಿ, ನಿಮ್ಗೆ ಕೇಳ್ರಿ. ನಾನು ನನ್ನ ಮನೆಗೆ ಹೋಗ್ತೀನಿ. ನನ್ನ ಮನೆಗೆ ಹೋದಾಗ ನನ್ನ ಹೆಂಡ್ತಿ ನನಗೋಸ್ಕರ ಒಳ್ಳೆ ಅಡುಗೆ ಮಾಡಿರ್ತಾಳೆ ಅಂತ ನಾನು ನಂಬ್ತೀನಿ. ನಾನು 2 ಗಂಟೆ ಮನೆಗೆ ಕೆಲಸ ಮುಗಿಸ್ಕೊಂಡು 2 ಗಂಟೆ ಮನೆಗೆ ಹೋದರೆ ನಿಮ್ಮ ಹೆಂಡತಿಯರು ಏನು ಮಾಡಿರ್ತಾರೆ ನಿಮಗೆ ಗೊತ್ತು, ನಿಮಗೋಸ್ಕರ ಒಳ್ಳೆ ಅಡುಗೆ ಮಾಡಿರ್ತಾರೆ. ಹೆಂಗೆ? ನಿಮ್ಮ ಹೆಂಡತಿ ಬಗ್ಗೆ ಗೊತ್ತು, ಆಕೆ ಒಳ್ಳೆ ಅಡುಗೆ ಮಾಡಿರ್ತಾಳೆ. ರಾತ್ರಿ ಕೆಲಸ ಮುಗಿಸ್ಕೊಂಡು ಹೋಗ್ತೀರಿ, ಮನೆಗೆ ಹೋಗ್ತೀರಿ. ಮನೆಗೆ ಹೋಗಿದ ತಕ್ಷಣ ನಿಮ್ಗೆ ಗೊತ್ತು, ನನ್ನ ಹೆಂಡತಿ ರಾತ್ರಿಗೆ ಒಳ್ಳೆ ಡಿನ್ನರ್ನ ರೆಡಿ ಮಾಡಿರ್ತಾಳೆ, ನಮಗೆ ಗೊತ್ತು. ಅದೇ ರೀತಿ ನನ್ನ ದೇವರು ಯಾರು ಅಂತ ನಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ ಚರ್ಚ್? ಅದಕ್ಕೆ ನಾನು ನಿಮ್ಗೆ ಯಾಕೆ ಇದನ್ನು ಪದೇ ಹೇಳ್ತೀನಿ ಅಂದರೆ, ಎಲ್ಲಿ ನಮ್ಮ ದೇವರ ಮಕ್ಕಳು ಎಲ್ಲಿ ಎಡುತ್ತಾ ಇದ್ದಾರೆ ಅಂದರೆ, ಆತನನ್ನು ಅರಿತುಕೊಳ್ಳುವ ಅರಿವಿಕೆಯಲ್ಲಿ ನಾವು ಎಡುತ್ತಾ ಇದ್ದೇವೆ. ಲೋಕದವರು ಮಾಟ ಮಂತ್ರದಲ್ಲಿದ್ದಾರೆ, ಕ್ರೈಸ್ತರು ಮಾಟ ಮಂತ್ರದಲ್ಲಿದ್ದಾರೆ. ಲೋಕದವರು ಸಾಲದಲ್ಲಿದ್ದಾರೆ, ಕ್ರೈಸ್ತರು ಸಾಲದಲ್ಲಿದ್ದಾರೆ. ಲೋಕದವರು ಕಾಯಿಲೆಯಲ್ಲಿದ್ದಾರೆ, ಕ್ರೈಸ್ತರು ಕಾಯಿಲೆಯಲ್ಲಿದ್ದಾರೆ. ಇಲ್ಲ, ಇರಬಾರ್ದು. ಯಾಕೆ ಇರಬಾರ್ದು? ಆತ ನಮ್ಮನ್ನು ಹಸಿರು ಕಾವಲಲ್ಲಿ ನಡೆಸ್ತಾನೆ.
ನನಗೆ ಗೊತ್ತು ಆತನ ನೋಡ್ತೀನ ಹಸ್ರಗವಲ್ ನಡೆಸ್ತಾ ಇದ್ದೀನಿ. ಸಾಲ ಇದೆಯಾ? ನೋ ಪ್ರಾಬ್ಲಮ್. ರೋಗ ಇದೆಯಾ? ನೋ ಪ್ರಾಬ್ಲಮ್. ರೋಗದಿಂದ ಇವತ್ತಿಲ್ಲ ನಾಳೆ ಬಿಡಿಸ್ತಾನೆ. ಸಾಲ ಇದೆಯಾ? ಇವತ್ತಿಲ್ಲ ನಾಳೆ ಬಿಡಿಸ್ತಾನೆ. ಹಂಗಂತ ಹತ್ಕೊಂಡು ಕೂತ್ಕೊಳ್ಳೋದು ರೋಗದಲ್ಲಿ ಅಲ್ಲ. ನೋ, ನಿಮ್ಮ ಫೇತ್ ಲೆವೆಲ್ ಪ್ರತಿದಿನ 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 ಅದು ಇನ್ಕ್ರೀಸ್ ಮಾಡ್ಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಅಬ್ರಾಹ್ಮನ ನೋಡ್ರಿ ನೀವು, ಅಬ್ರಾಹ್ಮನಿಗೆ ಮಕ್ಕಳಿರಲಿಲ್ಲ, 99 ವರ್ಷ ಮಕ್ಕಳಿರಲಿಲ್ಲ. ಆದರೆ 100ನೇ ವರ್ಷದಲ್ಲಿ ದೇವರು ವಾಗ್ದಾನ ಬಂತು, ಆತನಿಗೆ ಮಗುವನ್ನು ಕೊಟ್ಟರು. ಆ ಮಗು ಬೆಳೀತಾ ಬೆಳೀತಾ 8-10 ವರ್ಷ ಬೆಳೆಯೋದಕ್ಕೆ ಆಯಿತು. ದೇವರು ಅಬ್ರಾಹ್ಮ ಬಳಿಗೆ ಬಂದು, ಅಬ್ರಾಹ್ಮನೇ ನಿನ್ನ ಮಗು ನನಗೆ ಕೊಡು, ನಿನ್ನ ಮಗು ನನಗೆ ಕೊಡು. ಅಬ್ರಾಹ್ಮ ರಾತ್ರಿ, ಅಯ್ಯೋ ದೇವ್ರೆ, ಅಯ್ಯೋ 100 ವರ್ಷ ಇರಲಿಲ್ಲ ದೇವ್ರೆ, ಈಗ 110 ವರ್ಷ ನನ್ನ ಮಗನ ನೀನು ತಗೊಂಡ್ಬಿಟ್ರೆ ನನಗೆ ಯಾರು ಇಲ್ಲ. ಅಳ್ಳಿಲ್ಲ. ದೇವ್ರು ಕೊಡು ಅಂದ್ರೆ ಮಗನ ಕರ್ಕೊಂಡ ಬೆಟ್ಟಕ್ಕೆ, ಮೋರೆ ಬೆಟ್ಟಕ್ಕೆ ಹತ್ತದ. 110 ವರ್ಷ ಆ ಬೆಟ್ಟ ಎಷ್ಟು ಎತ್ತರ ಬೆಟ್ಟ ಅಂದರೆ ಪ್ರೇರ್ ನಾನು ಹೇಳ್ತೀನಿ, ಆ ಒಬ್ಬ ನಾರ್ಮಲ್ ಯೌವನಸ್ಥನ ಹತ್ತಕ್ಕಾಗಲ್ಲ ಅಂಥ ಬೆಟ್ಟವನ್ನು ಮಗನ ಕರ್ಕೊಂಡು ದೇವರ ಮುಂದೆ ನಿಂತ್ಕೊಂಡ. ಅಬ್ರಾಹ್ಮನ ಹತ್ರ ಕೇಳಿದ್ರೆ ಅಬ್ರಾಹ್ಮನ ಏನು ಹೇಳ್ತಾನೆ? ಹೇಳು ಅಬ್ರಾಹ್ಮನೇ, ನಿನ್ನ ಮಗನ ಅಷ್ಟು ಧೈರ್ಯವಾಗ ಆತನ ಕರ್ಕೊಂಡು ಹೋದಲ್ಲ, ಏನು ರಹಸ್ಯ? ಆನಂದ್ ನನಗೆ ಗೊತ್ತು, ಆತನು ಇಲ್ಲದಂತೆ ಇರುವಂತೆ ಮಾಡ್ತಾನೆ. ಆತನು ಸತ್ತವ್ರನ್ನು ಬದುಕಿಸ್ತಾನೆ. ಅರ್ಥ ಆಗ್ತಾ ಇದೆಯಾ? ಅಬ್ರಾಹ್ಮನು ಕೇಳ್ರಿ, ಯಾವ ಧೈರ್ಯದಿಂದ ನಿನ್ನ ಮಗನ ಹೋಗಿ ಚಾಕು ತಗೊಂಡು ಕೈಕಾಲು ಕಟ್ಟಿ ಆ ಯಜ್ಞವೇದಿ ಮೇಲೆ ಹಾಕಿ ಅವನು ಚುಚ್ಚಬೇಕಂತ ನಿಂತ್ಕೊಂಡೆ? ನಿನಗೆ ಯಾವ ಧೈರ್ಯ? ಸಿಂಪಲ್ ಹೇಳ್ತಾ, ಆತನು ಇಲ್ಲದನ್ನು ಇರುವಾಗೆ ಮಾಡುವ ಆತನು. ಆತನು ಸತ್ತವರನ್ನು ಬದುಕಿಸುವ ಆತ. ನಾನು ಹೇಳ್ತೀನಿ, ನಿಮ್ಮ ದೇವರನ್ನು ಈ ರೀತಿಯಾಗಿ ನಂಬಿಬಿಡ್ರಿ, ಈ ರೀತಿಯಾಗಿ ನಂಬಿಬಿಟ್ರೆ ನಾನು ಹೇಳ್ತೀನಿ, ನಿಮ್ಮ ಲೈಫ್ ಸ್ಟೈಲ್ ಎಷ್ಟು ಬದಲಾಗುತ್ತೆ ನಿಮ್ಮ ಜೀವಿತ ಅಂದರೆ ಅಷ್ಟು ದೇವ್ರು ನಿಮ್ಮನ್ನು ಉನ್ನತಕ್ಕೆ ಆತ ನಡೆಸ್ತಾನೆ. ಹಲ್ಲೆಲೂಯಾ. ಒಂದು ವಾಕ್ಯ ಓದಿ ನಾನು ಮುಗಿಸ್ತೀನಿ. ಈ ವಾಕ್ಯ ಓದುವಾಗ ನನ್ನಲ್ಲಿ ನಾನು ಆ ವಾಕ್ಯದಲ್ಲಿ ಸಂತೋಷ ಪಡ್ತಾ ಇದ್ದೆ. ಯೆರೆಮೀಯ 9:23 ಚೆಂದ ಗಮನಿಸ್ರಿ. ಇದನ್ನು ಹೇಳಿ ಮುಗಿಸ್ತೀನಿ. ನೆಕ್ಸ್ಟು ಈ ವಾಕ್ಯದಿಂದ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಯೆಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಏನಂತೆ? ಹೆಚ್ಚಳ ಪಡದಿರಲಿ. ಯಾವುದರಲ್ಲಿ? ಓದ್ರಿ ಇನ್ನೊಂದ್ಸರಿ ವಾಕ್ಯ ಓದ್ರಿ. ಯೆಹೋವನು ಹೀಗನ್ನುತ್ತಾನೆ. ಇದು ದೇವರ ವಾಕ್ಯ. ಚೆನ್ನಾಗಿ ಗಮನಿಸ್ರಿ. ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ, ಆ ದೇವರ ವಾಕ್ಯ ರಿಸೀವ್ ಮಾಡ್ಕೊಳ್ರಿ. ಆ ವಾಕ್ಯದಲ್ಲಿ ಹೇಳ್ರಿ. ಆ ವಾಕ್ಯ ಏನು ಹೇಳ್ತಿದ್ದೀವಿ ಗೊತ್ತಂದರೆ, ಯೆಹೋವನು ಹೀಗನ್ನುತ್ತಾನೆ. ಎಲ್ಲಿ ಯೆಹೋವನು ಹೀಗನ್ನುತ್ತಾನೆ ಅಂತ ಬರುತ್ತೋ ಅದು ದೇವರ ವಾಕ್ಯ. ಅರ್ಥ ಆಗ್ತಾ ಇದೆಯಾ? ಆತನು ಏನು ಹೇಳ್ತಾ ಇದ್ದಾನಂದರೆ, ಈಗ ಈತನು ಜ್ಞಾನಿ, ಈತನಿಗೆ ಒಂದು ದೊಡ್ಡ ಜ್ಞಾನ ಇದೆ. ಇವನು ಹೆಲಿಕಾಪ್ಟರ್ ಕಂಡುಹಿಡಿತಾನೆ, ರಾಕೆಟ್ ಕಂಡುಹಿಡಿತಾನೆ, ಏನೆಲ್ಲ ಕಂಡುಹಿಡಿತಾನೆ. ದೇವ್ರು ಹೇಳ್ತಾನೆ, ಜ್ಞಾನಿಯೇ ನಿನ್ನ ಜ್ಞಾನದಲ್ಲಿ ಹೆಚ್ಚಳ ಪಡಬೇಡ. ದೇವರೇ, ನಾನು ಇಷ್ಟು ಓದಿ ರಾಕೆಟ್ ಕಂಡುಹಿಡಿದಿದ್ದೀನಿ ದೇವರೇ, ಆದರೆ ಹೆಚ್ಚಳ ಪಡಬೇಡ. ಚೆನ್ನಾಗಿ ಗಮನಿಸ್ರಿ, ದೇವ್ರ ವಾಕ್ಯ ಚೆನ್ನಾಗಿ ಗಮನಿಸ್ರಿ. ಆಮೇಲೆ ನೆಕ್ಸ್ಟು ಪರಾಕ್ರಮಿ ಹತ್ರ ಬರ್ತಾನೆ. ಪರಾಕ್ರಮಿ, ನಾನು ಇಷ್ಟು ಬಲವುಳ್ಳವನಾಗಿದ್ದೆ, ನನಗಿಷ್ಟು ಶಕ್ತಿ ಇದೆ, ನನ್ನ ಪರಾಕ್ರಮದಿಂದ ಈ ರಾಜ್ಯ ಸ್ಥಾಪನೆ ಮಾಡಿದ್ದೀನಿ, ನನ್ನ ಪರಾಕ್ರಮದಿಂದ ಇಷ್ಟು ಜನಗಳನ್ನು ನಾನು ಮಾಡಿದ್ದೀನಿ, ನನ್ನ ಪರಾಕ್ರಮದಿಂದ ಇಷ್ಟು ಸಂಪಾದನೆ ಮಾಡಿದ್ದೀನಿ, ನನ್ನ ಪರಾಕ್ರಮದಿಂದ ಅದನ್ನು ಮಾಡಿದ್ದೀನಿ. ದೇವ್ರು ಹೇಳ್ತಾನೆ, ಹಲೋ ಪರಾಕ್ರಮಿ, ಸ್ಟಾಪ್. ನಿನ್ನ ಪರಾಕ್ರಮದಿಂದ ನೀನು ಹೆಚ್ಚಳ ಪಡಬೇಡ. ಹಲ್ಲೆಲೂಯಾ. ಇನ್ನೊಬ್ಬರ ಹತ್ರ ದೇವರು ಹೋಗ್ತಾನೆ, ಐಶ್ವರ್ಯವಂತ, ತಾನು ಮುಟ್ಟಿದಲ್ಲ ಬಂಗಾರ, ಸಂಪಾದನೆ ಮಾಡಿದಲ್ಲ ಬಂಗಾರ, ಐಶ್ವರ್ಯದಿಂದ ಐಶ್ವರ್ಯ ತುಂಬಲ್ಪಟ್ಟ, ತನಗೆ ಏನು ಬೇಕು ಎಲ್ಲ ಅನುಭವಿಸ್ದ. ಐಶ್ವರ್ಯ ಹೋಗಿ ಹೇಳ್ತಾನೆ, ಹಲೋ ಐಶ್ವರ್ಯಂತ, ಸ್ಟಾಪ್. ನಿನ್ನ ಐಶ್ವರ್ಯದಿಂದ ನೀನು ಹೆಚ್ಚಳ ಪಡಬೇಡ. ಯಾರು ಹೇಳ್ತಿದಾರ? ಹಲೋ, ನಾನಲ್ಲ. ಹೇಳ್ರಿ ಬ್ರದರ್, ಇದು ನೀವು ಬರ್ದಿರೋದಲ್ಲ. ನಮ್ಮ ತಾತನೂ ಹುಟ್ಟಿರಲಿಲ್ಲ, ನಿಮ್ಮ ಮುತ್ತಾತನೂ ಹುಟ್ಟಿರಲಿಲ್ಲ, ನಿಮ್ಮ ಮುತ್ತಾತನೂ ಹುಟ್ಟಿರಲಿಲ್ಲ, ಅವಾಗ ಬರ್ದಿರೋದು. ಹಲ್ಲೆಲೂಯಾ. ಏನಂತ ಬರ್ದಿದಾರಂತೆ? ಜ್ಞಾನಿಯೇ ನಿನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿ. ಮೇಡಮ್, ಹೆಚ್ಚಳ ಪಡೆದಿರಲಿ. ಬ್ರದರ್,
ನನಗೇನಾರು ಈ ಲೋಕದಲ್ಲಿ ನಾನು ಖುಷಿಯಿಂದ ಇರಬೇಕಲ್ಲ ಬ್ರದರ್. ಹೆಂಗೆ ನಾನು ಖುಷಿಯಿಂದ ಇರಲಿ? ಯಾವುದ್ರಲ್ಲಿ ಹೆಚ್ಚಳ ಪಡಲಿ? ದೇವರು ಜ್ಞಾನಿಯನ್ನು, ಪರಾಕ್ರಮಿಯನ್ನು ಮತ್ತು ಐಶ್ವರ್ಯವಂತನ ಮೂವರನ್ನು ಕೂರಿಸಿ ಹೇಳ್ತಾನೆ. ಏನಂತ ಹೇಳ್ತಾನೆ? ಕೆಳಗಡೆ ಹೋದ್ರಿ. ಹೆಚ್ಚಳ ಪಡುವವನು ಹೆಚ್ಚಳ ಪಡುವವನು, ಎಲ್ಲರೂ ಹೇಳ್ರಿ, ಹೆಚ್ಚಳ ಪಡುವವನು, ಹೆಚ್ಚಳ ಪಡುವವನು, ಎಲ್ಲರೂ ಹೇಳಿ, ಹೆಚ್ಚಳ ಪಡುವವನು. ಹಾ, ತಾನು ನನ್ನನ್ನು ತಿಳಿದು. ಯಾರನ್ನು ತಿಳಿದು? ಸಾಕು. ಯಾರನ್ನು ತಿಳ್ಕೊಳ್ಬೇಕಂತ ಹೆಚ್ಚಳ ಪಡುವನು? ಯಾರನ್ನು ತಿಳ್ಕೊಳ್ಬೇಕು? ನಾನು ನೀನು. ನನಗಿಷ್ಟು ಐಶ್ವರ್ಯದ ನಾನು ಯಾಕ್ರಿ ಏಸು ಬೇಕು ನನಗೆ? ಮುಚ್ಕೊಂಡು ಯೇಸುವನ್ನು ತಿಳ್ಕೊ ಅಂತ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ನನಗೆ ಇಷ್ಟೊಂದು ಐಶ್ವರ್ಯ, ಆತನನ್ನು ತಿಳ್ಕೊ. ದಾವೀದನು ಆತನನ್ನು ತಿಳ್ಕೊಂಡ. ಆತನು ಎಲ್ಲೇ ಮೂಲೆಯಲ್ಲಿ ಕುರಿ ಕಾಯ್ತಾ ಇದ್ದರೂ ದೇವರ ಐಶ್ವರ್ಯವಂತನಾಗಿ ಮಾಡ್ದ. ದಾವೀದನು ಬಲಹೀನನು, ಸ್ಟ್ರಾಂಗ್ ಮ್ಯಾನ್ ಅಲ್ಲ, ಬಲಹೀನನು. ಆತನನ್ನು ತಿಳ್ಕೊಂಡ, ಬಲಶಾಲಿಯನ್ನು ಕೊಂದ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಬಲಹೀನನು ಬಲವ ಉಳ್ಳವನನ್ನು ಕೊಂದ. ಬಡವನು ಐಶ್ವರ್ಯವಂತನಾಗಿ ಮಾಡಲ್ಪಟ್ಟ. ದೇವರು ವಾಕ್ಯ ಹೇಳ್ತದೆ. ಯಾವುದರಿಂದ ಆಯಿತು ದಾವೀದನ ಲೈಫಲ್ಲಿ? ಯಾವುದರಿಂದ ಆಯಿತು? ರೆಫರ್ ಬೋನಸ್. ನಾನು ಅರಸ ಆಗಬೇಕು, ಅರಸನ ಹತ್ರ ಹೋಗು, ಸ್ವಲ್ಪ ನನ್ನ ಬಗ್ಗೆ ಹೇಳು, ನಾನು ಕುರಿ ಕಾಯ್ತಾ ಇದ್ದೀನಿ, ನನ್ನ ಅರಸನಾಗಿ ಮಾಡು ಹೇಳಿದ್ನ ದಾವೀದ? ಏನು ಮಾಡ್ದ? ದೇವರನ್ನು ಅರ್ಥ ಮಾಡ್ಕೊಂಡ, ತಿಳ್ಕೊಂಡ. ನನ್ನ ದೇವರು ಏನು ನನ್ನನ್ನು ಹಸಿರು ಕಾವಲಲ್ಲಿ ನಡೆಸ್ತಾನೆ, ನನ್ನ ಜೀವಿತ ಆಶೀರ್ವಾದ ಮಾಡ್ತಾನೆ, ನನ್ನ ಲೈಫನ್ನ ಸರಿ ಮಾಡ್ತಾನೆ, ನನ್ನ ಜೀವಿತದಲ್ಲಿ ಏನೇ ಆಗಿದ್ರೆ ಅದಕ್ಕೆ ಜೀವ ಕೊಡ್ತಾನೆ ತಿಳ್ಕೊಂಡ. ದೇವರನ್ನು ತಿಳ್ಕೋ. ಹಲೋ ಐಶ್ವರ್ಯವಂತ, ದೇವರನ್ನು ತಿಳ್ಕೊ, ನನ್ನನ್ನು ತಿಳ್ಕೊ. ದಾವೀದನ್ನು ತಿಳ್ಕೊಂಡ, ಕುರಿ ಕಾಯ್ತಿದ್ದವನು ಐಶ್ವರ್ಯವಂತನಾದ. ತಿಳ್ಕೊಂಡ, ಬಲಹೀನನು ಬಲಶಾಲಿಯಾಗಿ ಮಾರಲ್ಪಟ್ಟ. ಎಲ್ಲರೂ ಹೇಳಿದರು ದಾವೀದನು ಸೌಲನು 10,000 ಜನರನ್ನು ಕೊಂದ, ದಾವೀದನು 10,000 ಕೊಂದ. ಹೆಂಗೆ? ಆತನನ್ನು ತಿಳ್ಕೊಂಡ. ಪರಾಕ್ರಮಿಯಾಗಿ ಮಾಡಲ್ಪಟ್ಟ, ಜ್ಞಾನಿಯಾಗಿ ಮಾಡಲ್ಪಟ್ಟ. ಹಲ್ಲೆಲೂಯಾ. ಯೆಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತ ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿ. ನೆಕ್ಸ್ಟು ಹಾಕೋ ಕಂದ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು. ಯಾರನ್ನ ತಿಳಿದು? ಇನ್ನೊಂದ್ಸರಿ ಕೇಳ್ತೀನಿ, ಯಾರನ್ನ ತಿಳ್ಕೊಳ್ಬೇಕು? ಇವತ್ತು ನನಗೂ ನಿನಗೂ ಪ್ರಾಬ್ಲಮ್ ಏನಂದರೆ ಆತನನ್ನು ತಿಳ್ಕೊಳ್ಳೋದು. ಆತನನ್ನು ತಿಳ್ಕೊಳ್ಳೋದು. ನಾವು ಎಷ್ಟು ಆತನನ್ನು ತಿಳ್ಕೊಳ್ತೀವೋ, ನಾನು ಬಡವನಾಗಿದ್ದರೂ ನನ್ನನ್ನು ಐಶ್ವರ್ಯವಂತನಾಗಿ ಮಾಡ್ತಾನೆ. ನಾವು ಎಷ್ಟು ಆತನ ತಿಳ್ಕೊಳ್ತೀವೋ, ನನ್ನ ಮಗ ಜ್ಞಾನನೇ ಇಲ್ಲಪ್ಪ ಅಷ್ಟು, ನನ್ನ ಮಗಗೆ ಬುದ್ಧಿವಂತದಲ್ಲ. ನಿನ್ನ ಮಗನಿಗೆ ಕರ್ತನನ್ನು ತಿಳಿಸು, ಕ್ರಿಸ್ತನನ್ನು ತಿಳಿಸು. ಆತನನ್ನು ಎಷ್ಟು ತಿಳ್ಕೊಳ್ತಾನೋ ಆತನು ಬಡವನಾದರೂ ಐಶ್ವರ್ಯವಂತನಾಗಿ ಮಾಡ್ತಾನೆ. ಪಾಸ್ಟರ್, ನನ್ನ ಮಗನಿಗೆ ಸುಸ್ತು, ವೀಕ್ನೆಸ್ಸು ಪಾಸ್ಟ್ರೆ, ನನಗೆ ಎದ್ದಳಕ್ಕಾಗಲ್ಲ, ಕೂರಕ್ಕಾಗಲ್ಲ, ನನಗೇನು ಮಾಡಬೇಕು ಪಾಸ್ಟ್ರೆ? ಆತನನ್ನು ತಿಳ್ಕೊ, ಆತನನ್ನು ತಿಳ್ಕೊ. ಬಲಹೀನನಿದ್ದರೂ ನಿನ್ನನ್ನು ಬಲಶಾಲಿಯಾಗಿ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ, ಹೆಚ್ಚಳ ಪಡುವನು ತಾನು ನನ್ನನ್ನು ತಿಳಿದು, ನಾನು ಲೋಕದಲ್ಲಿ ಹೇಳ್ರಿ ಪ್ರೀತಿ, ನೀತಿ, ನ್ಯಾಯಗಳನ್ನು ಹೇಳ್ರಿ, ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಹೇಗೆ ಹೆಚ್ಚಳ ಪಡಬೇಕು? ನನ್ನ ದೇವರು ಎಷ್ಟು ಒಳ್ಳೆಯದು ಗೊತ್ತಾ? ಆತನು ಎಷ್ಟು ಪ್ರೀತಿ ಸ್ವರೂಪ. ನನ್ನ ಲೈಫಲ್ಲಿ ನಾನು ಕೆಟ್ಟವಳಾಗಿದ್ದರೂ ನನ್ನ ಪ್ರೀತಿ ಮಾಡ್ದ. ಆತನು ಪ್ರೀತಿ ಸ್ವರೂಪ. ನಾನು ಪಾಪದಲ್ಲಿದ್ದರೂ ಆ ದೇವ್ರು ನನ್ನನ್ನು ಪ್ರೀತಿ ಮಾಡಿ ಬಂದ. ಆತನು ಒಳ್ಳೆಯ ದೇವರು.
ನನಗೆ ನ್ಯಾಯ, ನನ್ನ ಮೇಲೆ ನಾನು ಮಾಡಿದ ಅಪರಾಧಕ್ಕೆ ನನ್ನ ಮೇಲೆ ಬರಬೇಕು ಶಿಕ್ಷೆ. ಆ ಶಿಕ್ಷೆನ ತಗೊಂಡೋಗಿ ತನ್ನ ಮಗನ ಮೇಲೆ ಹಾಕದ. ಆತನು ಎಷ್ಟು ಒಳ್ಳೆಯವನು. ನಾವು ಆತನನ್ನು ತಿಳ್ಕೊಳ್ಬೇಕಂತೆ. ಈ ಪ್ರೀತಿ ಅಂದರೆ ಯಾರು? ಯಾರು ಪ್ರೀತಿ ಅಂದರೆ? ಯೇಸುನೇ ಪ್ರೀತಿಯಾಗಿದ್ದಾನೆ. ಈ ಪ್ರೀತಿನೇ ಈ ಲೋಕಕ್ಕೆ ನಮಗೋಸ್ಕರ ಕಳಿಸ್ಕೊಟ್ಟ. ನೀತಿ ಯಾರು? ಆ ನೀತಿಯ ನ್ಯಾಯಾಧಿಪತಿ ಆ ಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯಾ. ಈಗ ನೋಡಿ, ಹೇಳಿ ಮುಗಿಸ್ತೀನಿ ನಿಮಗೆ. ಬರ ಆನಂದ್, ಇಲ್ಲಿ ಬಾರ, ಇಲ್ಲಿ ಬಾರ, ಇಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೋ. ಚೆನ್ನಾಗಿ ಗಮನಿಸ್ರಿ, ಚರ್ಚ್ ಎಲ್ಲರೂ ಗಮನಿಸ್ರಿ, ಅಣ್ಣನೆಲ್ಲರೂ ಗಮನಿಸ್ರಿ. ಈಗ ದೇವ್ರಿಗೆ ಏನಿಷ್ಟ? ಹೇಳ್ರಿ. ಪ್ರೀತಿ, ಹಾಂ, ನೀತಿ, ನ್ಯಾಯ. ಪ್ರೀತಿ, ನೀತಿ, ನ್ಯಾಯ. ಹೇಳ್ರಿ, ಹೇಳೋಣ ಸಿಸ್ಟರ್, ಎಲ್ಲರೂ ಹೇಳ್ರಿ. ಪ್ರೀತಿ, ನೀತಿ, ನ್ಯಾಯ. ಎಲ್ಲರೂ ಇನ್ನೊಂದು ಸರಿ. ಪ್ರೀತಿ, ನೀತಿ, ನ್ಯಾಯ. ಈಗ ಪ್ರೀತಿ, ನೀತಿ, ನ್ಯಾಯ ಅನ್ನೋದು ಒಂದು ಹೆಸರ ಇಲ್ಲ ವ್ಯಕ್ತಿನ? ಹೆಸರು, ರೈಟ್, ಹೌದಲ್ವಾ? ಹೆಸರು. ಆದರೆ ಆ ತಂದೆಗೆ ಏನಿಷ್ಟ? ಇಲ್ಲಿ ನೋಡಿ, ಚೆನ್ನಾಗಿ ಗಮನಿಸ್ರಿ. ತನ್ನ ಮಗನ ಬಳಿಗೆ ಬಂದ, ತನ್ನ ಮಗನನ್ನು ಪ್ರೀತಿಯಾಗಿ ಮಾಡ್ದ. ಅರ್ಥ ಆಗ್ತಾ ಇಲ್ಲ? ತನ್ನ ಮಗನನ್ನು ನೀತಿಯ ನ್ಯಾಯಾಧಿಪತಿಯಾಗಿ ಮಾಡ್ದ, ನೀತಿ ಸ್ವರೂಪಿಯಾಗಿ ಮಾಡ್ದ. ಪಾಪ ಸ್ವರೂಪಿಯಾದ ನಮ್ಮನ್ನು ನೀತಿ ಸ್ವರೂಪಿಯು ಅದರ ಬದಲು ಮಾಡ್ದ. ಅಂದರೆ ತನ್ನ ಮಗನು ಪ್ರೀತಿಯಾಗಿ, ತನ್ನ ಮಗನನ್ನು ನೀತಿಯಾಗಿ, ತನ್ನ ಮಗನ ನ್ಯಾಯಾಧಿಪತಿಯಾಗಿ ಆತನು ಮಾಡ್ದ. ಅರ್ಥ ಆಗ್ತಾ ಇದೆಯಲ್ಲ? ಈಗ ತಂದೆ ನೋಡ್ತಾನೆ. ಈಗ ಒಬ್ರು ಬಂದು ಕೇಳ್ತಾರೆ ತಂದೆಗೆ ಬಂದು ಕೇಳ್ತಾರೆ, ತಂದೆ ನಿಮ್ಗೇನಿಷ್ಟ? ನನಗೆ ನನ್ನ ಮಗ ಇಷ್ಟ. ತಂದೆ ನಿಮ್ಗೇನಿಷ್ಟ? ನನಗೆ ನನ್ನ ಮಗ ಇಷ್ಟ. ಮಗನ ಎಕ್ಸಾಂಪಲ್, ಆತನೇ ಪ್ರೀತಿ, ಆತನೇ ನ್ಯಾಯ, ಆತನೇ ನೀತಿ. ಅಪ್ಪ ನಿನಗೇನಿಷ್ಟ? ನನಗೆ ಈ ಪ್ರೀತಿ, ನೀತಿ, ನ್ಯಾಯ ಇಷ್ಟ. ಅರ್ಥ ಆಗ್ತಾ ಇದೆಯಾ? ಹೆಸರುಗಳನ್ನು ಒಬ್ಬ ವ್ಯಕ್ತಿಗೆ ಕೊಟ್ಟ. ಆ ವ್ಯಕ್ತಿಯನ್ನು ನನಗೆ ಇವನಂದರೆ ಇಷ್ಟ, ನನಗೆ ಯೇಸು ಅಂದರೆ ನನಗಿಷ್ಟ. ಅರ್ಥ ಆಗ್ತಾ ಇದೆಯಾ ಚರ್ಚ್? ತಂದೆಯಾದ ದೇವರು ತನ್ನ ಮಗನನ್ನು ಪ್ರೀತಿಯಾಗಿ, ನೀತಿಯಾಗಿ, ನ್ಯಾಯಾಧಿಪತಿಯಾಗಿ ಮಾಡ್ದ. ಆತ ನೋಡುವಾಗೆಲ್ಲ ತಂದೆಗೆ ಏನಾಗುತ್ತಂದರೆ, ಓದಿ ಕೆಳಗಡೆ, ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನೆಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಿರಿ. ಪ್ರೀತಿ, ಎಲ್ಲರೂ ಇನ್ನೊಂದ್ಸರಿ ಹೇಳ್ರಿ. ಪ್ರೀತಿ, ನೀತಿ, ನ್ಯಾಯಗಳು ಯಾರಿಗೆ? ತಂದೆಯಾದ ದೇವರಿಗೆ ಪ್ರೀತಿ, ನೀತಿ, ನ್ಯಾಯಗಳು ಇಷ್ಟ ಅಂತಲ್ಲ, ಆನಂದ. ಇನ್ನು ನೋಡ್ತಾನಿಲ್ಲ, ಪ್ರೀತಿ, ನೀತಿ, ನ್ಯಾಯ, ನನಗೆ ಆನಂದಪ್ಪ, ಆನಂದ, ನನಗಿಷ್ಟ ಇದು. ಈ ಪ್ರೀತಿ ನೀತಿ ಯಾರು? ಕ್ರಿಸ್ತನು. ಯಾರು? ಕ್ರಿಸ್ತನು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ತಂದೆಯನ್ನು ತಿಳ್ಕೊಂಡಾಗ ಪರಾಕ್ರಮಿಯೇ ಹೆಚ್ಚಳ ಪಡಬೇಡ, ನಿನಗೋಸ್ಕರ ಪ್ರೀತಿ ನೀತಿ ನ್ಯಾಯವನ್ನು ಇಟ್ಟಿದ್ದೇನೆ. ಐಶ್ವರ್ಯವಂತನೇ ಹೆಚ್ಚಳ ಪಡಬೇಡ, ನಿನಗೋಸ್ಕರ ಪ್ರೀತಿ ನೀತಿ ನ್ಯಾಯವನ್ನು ಇಟ್ಟಿದ್ದೇನೆ. ಬಲಶಾಲಿಯೇ ಹೆಚ್ಚಳ ಪಡಬೇಡ, ನಿನಗೋಸ್ಕರ ಪ್ರೀತಿ ನೀತಿ ನ್ಯಾಯವನ್ನು ಇಟ್ಟಿದ್ದೇನೆ. ಹಲ್ಲೆಲೂಯಾ. ನೀನು ಹೆಚ್ಚಳ ಪಡುವುದಾದರೆ ಯಾವುದರಲ್ಲಿ ಹೆಚ್ಚಳ ಪಡು? ಕ್ರಿಸ್ತನಲ್ಲೇ ಹೆಚ್ಚಳ ಪಡು. ಹಲ್ಲೆಲೂಯಾ. ಆತ ನಮ್ಮ ಲೈಫಲ್ಲಿ ಏನು ಮಾಡ್ತಾನೆ ಅದರಲ್ಲಿ ನಾವು ಹೆಚ್ಚಳ ಪಡೋರಾಗಿದ್ದೇವೆ ಪ್ರಿಯರೇ. ಕ್ರಿಸ್ತನ ನೋಡುವಾಗ ನನ್ನ ಜೀವಮಾನ ಕಾಲದಲ್ಲಿ ಎಷ್ಟೇ ಐಶ್ವರ್ಯವಂತನಾದರೂ, ಎಷ್ಟೇ ಬಲಶಾಲಿ ಆದರೂ, ಎಷ್ಟೇ ಪೊಲಿಟಿಕಲ್ ಪವರ್ ಬಂದರೂ, ಎಷ್ಟೇ ಜನರ ಪವರ್ ಬಂದರೂ, ಎಷ್ಟೇ ಹಣಕಾಸಿನ ಪವರ್ ಬಂದರೂ, ನನ್ನ ಹೆಚ್ಚಳವು, ನನ್ನ ಸಂತೋಷವು ಕ್ರಿಸ್ತನೇ ಆಗಿದ್ದಾನೆ. ಅರ್ಥ ಆಗ್ತಿದೆಯಾ? ನಾವು ತಂದೆಯನ್ನು ಅರ್ಥ ಮಾಡಿಕೊಳ್ಬೇಕು, ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಬೇಕು. ಆ ಅರ್ಥ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಐಶ್ವರ್ಯವಂತವು, ನಮಗೆ ಬೇಕಾದದ್ದೆಲ್ಲವೂ ನಮ್ಮ ಜೀವಿತದಲ್ಲಿ ಆಕ್ಟಿವ್ ಆಗ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಹಲ್ಲೆಲೂಯಾ. 23 ಇನ್ನೊಂದು ಸರಿ ಹಾಕಪ್ಪ, ಕೂತ್ಕೊಳ್ಳ. 23 ಇನ್ನೊಂದು ಸರಿ ಹಾಕು. ಎಲ್ರೂ ಹೋದ್ರಿ? 23 ಹಾಕ್ಲಿ ಮಗನೇ.
ಏಯ್ ಏನು 23 ಹಾಕೋದು? ಅಯ್ಯೋ ಅದಲ್ಲ ಕಣೋ, ಯೆರೆಮೀಯ 9:23. ಯೆಹೋವನು ಹಿಂಗೆಲ್ಲರೂ ಹೇಳೋಣ, ಯೆಹೋವನು ಹೀಗೆನ್ನುತ್ತಾನೆ. ಎಲ್ಲರೂ ಪ್ರತಿಯೊಬ್ಬರು ಯೆಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. 24 ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ನೀತಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಕ್ರಿಸ್ತನನ್ನು ಪ್ರಕಟ ಮಾಡುವ ವಿಷಯದಲ್ಲಿ ನಾನು ನೀನು ಹೆಚ್ಚಳ ಪಡಬೇಕು ಈ ಲೋಕದಲ್ಲಿ. ಹಲ್ಲೆಲೂಯಾ. ಒಂದು ಚಪ್ಪಾಳೆ ತಟ್ಟನ ಪ್ರೇರದೇರಿ. ಎಲ್ಲರಿದ್ದು ನಿಂತ್ಕೊಳ್ಳೋಣ. ರಿಯರ ಬಲ ಸಮರಲೆಯರ ಮಲ ಕೌರವಿಯರ. ಹೇಳ್ರಿ, ದೇವರೇ ನಿನ್ನನ್ನು ಅರ್ಥ ಮಾಡ್ಕೊಳ್ತಾ ಇದ್ದೇನೆ. ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಆತ್ಮನ ನನಗೆ ಕೊಡು. ಎಲ್ಲರೂ ಹೇಳ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಆತ್ಮನ ಜ್ಞಾನವನ್ನು ಕೊಡು. ನಿನ್ನನ್ನು ತಿಳ್ಕೊಳ್ಳುವ ತಿಳುವಳಿಕೆಯ ಜ್ಞಾನವನ್ನು ಕೊಡು. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಸಹಾಯ ಮಾಡೇಸಪ್ಪ. ಈ ಕ್ರಿಸ್ತನ ವಿಷಯದಲ್ಲಿ ನಾವು ಸಂತೋಷ ಪಡುವಂತೆ ಸಹಾಯ ಮಾಡು. ಈ ಪ್ರೀತಿ ನೀತಿ ನ್ಯಾಯಾಧಿಪತಿಯಾದ ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡು. ಆತನಲ್ಲಿ ನಾವೂ ಸಂತೋಷಿಸುವಂತೆ, ಆತನಲ್ಲಿ ನಾವೂ ಹೆಚ್ಚಳ ಪಡುವಂತೆ, ಆತನಲ್ಲಿ ನಾವು ಎಲ್ಲ ಕಾರ್ಯಗಳನ್ನು ಮಾಡುವಂತೆ ನಮಗೆ ಸಹಾಯ ಮಾಡು ಕರ್ತನೆ. ನಮ್ಮ ಬಲಹೀನತೆಯಲ್ಲಿ ನೀನು ಬಲವಾಗಿರು. ಸಾಲದ ಸಮಯದಲ್ಲಿ ಸಮೃದ್ಧಿಯಾಗಿರು. ರೋಗದ ಸಮಯದಲ್ಲಿ ನೀನು ಆರೋಗ್ಯವಾಗಿದ್ದೀಯ ತಂದೆಯೇ. ನಾನು ನಂಬ್ತೇನೆ, ನನ್ನ ಜೀವಿತದಲ್ಲಿ ನೀನು ಎಲ್ಲವನ್ನು ಮಾಡುವ ದೇವರಾಗಿದ್ದೀಯ, ಎಲ್ಲವನ್ನು ಮಾಡುವ ದೇವರಾಗಿದ್ದೀಯ. ಫಾದರ್, ಆ ರಿಸೀವಿಂಗ್ ಈ ವಾರದ ವಾಕ್ಯವನ್ನು ಎಲ್ಲರೂ ಹೇಳೋಣ. ಫಾದರ್, ಈ ವಾರದ ವಾಕ್ಯವನ್ನು ನಾವು ರಿಸೀವ್ ಮಾಡ್ತಾ ಇದ್ದೇವೆ. ನಿಮ್ಮನ್ನು ತಿಳ್ಕೊಳ್ಳುವಂಥ ತಿಳುವಳಿಕೆಯನ್ನು ನಮಗೆ ಅನುಗ್ರಹಿಸಿದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೇನ್, ಆಮೇನ್, ಆಮೇನ್. ಕರಗಳನ್ನು ತಟ್ಟನ ಪ್ರೇರ ಕರ್ತನಿಗೆ ಕಾಣಿಕೆ ಒಂದು ನಾವು ತನ್ನೊಂದು ಕಾಣಿಕೆಯನ್ನು ದೇವರಿಗಾಗಿ ಸಮರ್ಪಿಸೋಣ. ದೇವರು ನಮ್ಮ ಲೈಫಲ್ಲಿ ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾನೆ ಪ್ರಿಯರೇ. ಯಥಾರ್ಥಪೂರ್ವಕ ದೇವರಿಗೆ ಕಾಣಿಕೆಗಳನ್ನು ಕೊಡಿ. ಹೃದಯ ಬಿಚ್ಚಿ ಆತನಿಗೆ ಕಾಣಿಕೆಗಳನ್ನು ಕೊಡ್ರಿ. ಬೈಬಲ್ ವಾಕ್ಯ ಹೇಳ್ತದೆ, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು. ಯಾರು ಹೇಳ್ತಾ ಇರೋದು? ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಅದನ್ನು ನಂಬ್ರಿ, ರಿಸೀವ್ ಮಾಡಿಕೊಳ್ಳ್ರಿ. ದೇವರು ನಿಮ್ಮ ಲೈಫಲ್ಲಿ ಕಾರ್ಯ ಮಾಡ್ತಾನೆ. ಆನ್ಲೈನಲ್ಲಿದ್ದವರು ಮತ್ತು ಇಲ್ಲಿ ಸ್ಕ್ಯಾನರ್ ಬೇಕಾದರೆ ಸ್ಕ್ಯಾನರ್ ಇದೆ, ನೀವು ಸ್ಕ್ಯಾನಿಗೆ ಸ್ಕ್ಯಾನ್ ಮಾಡ್ಬೋದು. ಕುತೂಹಲ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಕುತೂಹಲ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಪಾಪವೆಲ್ಲ ತೊಲಗಿತ್ತು, ಶಾಪವೆಲ್ಲ ನೀಗಿತ್ತು,
ಯೇಸುವಿನ ರಕ್ತದಿಂದ. ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ, ಪರಿಶುದ್ಧ ಆತ್ಮನಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ, ಪರಿಶುದ್ಧ ಆತ್ಮನಿಂದ. ಕುತೂಹಲಗೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಕುತೂಹಲಗೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಎಲ್ಲರೂ ಎದ್ದು ನಿಂತ್ಕೊಳ್ಳೋದು. ಕೊನೆಯದಾಗ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಎಲ್ಲ ಕರಗಳನ್ನು ಮೇಲೆ ಕೆತ್ತಿ. ನಿಮ್ಮ ಮೇಲೆ ಈ ವಾರದ ಆಶೀರ್ವಾದ ನಿಮ್ಮ ಮೇಲೆ ರಿಲೀಸ್ ಮಾಡ್ತಾ ಇದ್ದೀನಿ. ಆತನನ್ನು ತಿಳ್ಕೊಳ್ಳುವಂಥ ಅರಿವಿಕೆ ದೇವರೇ ನಮ್ಮ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿ. ನಾನು ಇನ್ನೂ ಹೆಚ್ಚಾಗಿ ನೀನು ತಿಳ್ಕೊಳ್ಬೇಕಾಗ್ತಾನೆ. ನಾನು ಹೆಚ್ಚಾಗಿ ನೀನು ತಿಳ್ಕೊಳ್ಬೇಕು. ನಾನು ಇನ್ನೊಂದು ಹೆಚ್ಚಾಗಿ ಇನ್ನೂ ಅರ್ಥ ಮಾಡ್ಕೊಳ್ಬೇಕು ಕರ್ತನೆ. ನನಗೆ ಸಹಾಯ ಮಾಡು. ಹೇಳ್ರಿ ಬಾಯಿ ಬಿಟ್ಟು. ನಿನ್ನನ್ನು ಅರ್ಥಕೊಳ್ಳದೆ, ನಿನ್ನನ್ನು ತಿಳ್ಕೊಳ್ಳದೆ ಇವತ್ತು ಜನರು ನಾಶವಾಗಿ ಹೋಗ್ತಾ ಇದ್ದಾರೆ. ನಾವು ಆಗಿರಬಾರ್ದಪ್ಪ. ಇದನ್ನು ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ನಮ್ಗೆ ಸಹಾಯ ಮಾಡು. ನಿನ್ನ ಆತ್ಮನ ಸಹಾಯ ನಮಗೆ ಕೊಡು ತಂದೆಯಾದ ದೇವರೇ. ಈ ವಾರದ ಆಶೀರ್ವಾದಗಳು ಇವರೆಲ್ಲರ ಮೇಲೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಈ ಸಭೆಯಲ್ಲಿ ಸಕಲ ಆಶೀರ್ವಾದ ಇಟ್ಟಿದ್ದೀನಿ. ಇವರಿಗೆ ಏನಕ್ಕೆಲ್ಲ ಇವರು ಬಂದಿದ್ದಾರೋ ಇವರ ಲೈಫಲ್ಲಿ ಇವ್ರಿಗೆ ಆಗಲಿ ಅಂತ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇವರ ಲೈಫಲ್ಲಿ ಆಗಲಿ ಕರ್ತನೆ. ಇವರ ಲೈಫಲ್ಲಿ ಆಗಲಿ. ಯೇಸು ನಾಮದಲ್ಲಿ ಲೈಫಲ್ಲಿ ಆಗಲಿ. ಆಗಲಿ ಯೇಸು ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಫಾದರ್. ಇವರ ಲೈಫಲ್ಲಿ ಒಳ್ಳೆಯ ತಂದೆಯಾಗಿದ್ದು ಪ್ರತಿಯೊಬ್ಬನ ಹಸಿರು ಕಾವಲಲ್ಲಿ ನಡೆಸು. ವಿಶ್ರಾಂತಿಕರವಾದ ನೀರಿನ ಬಳಿಗೆ ಕೊಟ್ಟು ಬರುವವನು. ಇವರ ಜೀವನ ಉಜ್ಜೀವಿಸ ಮಾಡುವವನು. ನಿನ್ನ ಹೆಸರಿಗೆ ತಕ್ಕಂತೆ ಇವರನ್ನು ನಡೆಸುವ ದೇವರಾಗಿದ್ದು. ಇವರು ಕರಗತಲಿನ ಕಣಿವೆಯಲ್ಲಿ ನಡೆದರೂ ನಾವು ನೀನು ಹತ್ತಿರ ಬಿದ್ದು ನಮ್ಮನ್ನು ಬಿಡಿಸಿ ಕಾಪಾಡ್ತೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ. ಯಾರ್ಯಾರು ಬಂದಿಲ್ಲವ್ರಿಗಾಗಿ ಪ್ರಾರ್ಥಿಸ್ತೇನೆ. ಅವರ ಸಭೆಗೆ ಬರುವಂತೆ ದೇವದೂತರನ್ನು ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ದೇವದೂತರೇ, ಈ ಚತುರ್ದಿಕ್ಕುಗಳೆಲ್ಲ ನಿಮ್ಮನ್ನು ರಿಲೀಸ್ ಮಾಡ್ತಾ ಇದ್ದೇನೆ. ಸಭೆಯ ದೇವದೂತನಿಗೆ ಬರೆ ಎಂಬುದಾಗಿ ಹೇಳುವ ಪ್ರಕಾರ ಈ ಸಭೆಗೆ ಕೊಡಲ್ಪಟ್ಟ ದೇವದೂತನೇ ನಿಮಗೆ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ. ಸುತ್ತಮುತ್ತ ಕಷ್ಟ, ಕಣ್ಣೀರು, ದುಃಖ, ಬಾಧೆಯಲ್ಲಿರುವವರನ್ನ, ರೋಗ ಬಡತನದಲ್ಲಿರುವವರನ್ನ, ರಕ್ಷಣೆಯಲ್ಲಿ ಇರುವವರನ್ನ, ಪಾಪದ ಇರುವವರನ್ನ ಕರೆದುಕೊಂಡು ಬರ್ರಿ ಯೇಸು ನಾಮದಲ್ಲಿ. ಕರೆದುಕೊಂಡು ಬರ್ರಿ ಯೇಸು ನಾಮದಲ್ಲಿ. ಸಭೆಯ ಅಭಿವೃದ್ಧಿ ಹೊಂದಲಿ. ಸಭೆಗೆ ಫೈನಾನ್ಸಿಯಲ್ ಲೆವೆಲ್ ಹೆಚ್ಚಾಗಲಿ. ಆತ್ಮಗಳು ಹೆಚ್ಚಾಗಲಿ. ವರ್ಷಿಪ್ ಲೀಡರ್ಗಳು ಹೆಚ್ಚಾಗಲಿ. ಯೌವನಸ್ಥರು ಹೆಚ್ಚಲಿ. ವೃದ್ಧರು ಹೆಚ್ಚಲಿ. ಯೌವನ ಸ್ತ್ರೀಗಳು ಹೆಚ್ಚಲಿ. ಮದುವೆ ಕಾರ್ಯಗಳನ್ನು ಜರುಗಲಿ. ನಾಮಕರಣಗಳು ಜರುಗಲಿ. ಸಭೆಯು ಈ ಸ್ಥಳದಲ್ಲಿ ಸ್ಪ್ರೆಡ್ ಆಗಲಿ. ಸ್ಪ್ರೆಡ್ ಆಗಲಿ. ಕ್ರಿಸ್ತನಲ್ಲಿ ಈ ಆಶೀರ್ವಾದವನ್ನು ಈ ಸ್ಥಳದಲ್ಲಿ ರಿಲೀಸ್ ಮಾಡಿದ್ದೀನಿ ಕರ್ತನೆ. ಇಲ್ಲಿಗೆ ಬರುವಂಥ ಪ್ರತಿಯೊಬ್ಬೊಬ್ಬರು ಬಂದು ಹಾಗೆ ಹೋಗದೆ, ಕಷ್ಟದಲ್ಲಿ ಬಂದವರು ಸಮೃದ್ಧಿಯಿಂದ, ಕಣ್ಣೀರಿನಲ್ಲಿ ಬಂದವರು ಸಂತೋಷದಿಂದ, ಹಸುವಲ್ಲಿ ಬಂದವರು ತೃಪ್ತಿಯಿಂದ, ನಂಬಿಕೆ ಇಲ್ಲದ ಬಂದವರು ನಂಬಿಕೆಯಿಂದ, ದುರಾತ್ಮನ ಕಾರ್ಯಗಳಿಂದ ಬಂದವರು ಬಿಡುಗಡೆಯಿಂದ, ಕಿವು ಕಡೆಯಿಂದ ಬಂದವರು ಕಿವುಡರಾಗಿ ಬಂದವರು ಕಿವಿ ಕೇಳಿಸುವುದರಿಂದ, ಕುರುಡರಾಗಿ ಬಂದವರು ಕಣ್ಣು ಕಾಣುವವರಾಗಿ, ಕುಂಟರಾಗಿ ಬಂದವರು ನಡೆಯುವವರಾಗಿ, ಕ್ಯಾನ್ಸರಲ್ಲಿ ಬಂದವರು ವಾಸಿಯಾಗುವವರಾಗಿ, ಗಡ್ಡೆಗಳಲ್ಲಿದ್ದವರು ಕರಗಿಸಿಕೊಳ್ಳಲ್ಪಟ್ಟವರಾಗಿ, ಇಲ್ಲದನ್ನು ಇರುವವರು ಹೊಂದಿಕೊಂಡು
ಸತ್ತ ಕಾರ್ಯಗಳಿಗೆ ಜೀವ ಹೊಂದಿಕೊಂಡು ಅವರು ಹಿಂದಿರುಗಲಿ ಎಂಬುದಾಗಿ ನಾನು ಆಶೀರ್ವಾದವನ್ನು ಈ ಸ್ಥಳದಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಕರ್ತನೆ. ಇಲ್ಲಿ ಮಾಡ್ತಿರುವಂಥ ಪ್ರತಿಯೊಬ್ಬರ ಬಿಸ್ನೆಸ್ಸನ್ನು ಬ್ಲೆಸ್ ಮಾಡ್ತಾ ಇದ್ದೀನಿ. ಈಗಿರುವುದಕ್ಕಿಂತ 1000 ಬಿಸ್ನೆಸ್ ಹೆಚ್ಚಲಿ, ಹಾಕಿದ ಕಾಣಿಕೆಗಳು 1000ದಷ್ಟು ಅಭಿವೃದ್ಧಿ ಬರಲಿ, ಅವರ ನಂಬಿಕೆಯು ಹೆಚ್ಚಲಿ. ಇವತ್ತು ಪ್ರಾರ್ಥಿಸಿದ ಪ್ರತಿಯೊಬ್ಬರಿಗೂ ಬಿಡುಗಡೆ, ಸ್ವಸ್ಥತೆ ಉಂಟಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ಇವರೆಲ್ಲರನ್ನ ಹೃದಯಪೂರ್ವಕವಾಗಿ ನಿನ್ನ ಸೇವಕನಾಗಿ ನಾನು ಬ್ಲೆಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಇವರ ಜೀವಿತ ಬದಲಾಗಲಿ ಕರ್ತನೆ. ಹಾಗೆ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತಾನೆ ತಂದೆ, ಆಮೇಲೆ. ತಂದೆಯಾದ ದೇವರೇ, ನಿನ್ನ ಪ್ರೀತಿಯು, ಯೇಸಪ್ಪ ನಿನ್ನ ಮಹಾಕೃಪೆಯು, ಪರಿಶುದ್ಧಾತ್ಮನಿನ ಅನ್ಯೋನ್ಯತೆ ಸಹವಾಸ ಇವರೆಲ್ಲರೊಂದಿಗೂ ಬರ್ದೇ ಇರೋ ಅವ್ರ ಮೇಲೊಂದಿಗೂ, ಆನ್ಲೈನಲ್ಲಿ ನೋಡ್ತಾ ಎಲ್ಲರ ಮೇಲೊಂದಿಗೂ ನಿತ್ಯ ನಿರಂತರವಾಗಿರಲಿ. ಆಮೇನ್, ಆಮೇನ್, ಆಮೇನ್.